Good morning, dear students. So last class ಅಲ್ಲಿ coordination compounds start ಮಾಡಿದ್ವಿ. ಇದು 5ನೇ ಕ್ಲಾಸ್ coordination compounds ದು. So introduction ಆಗಿತ್ತು, nomenclature ಆಗಿತ್ತು, classification ಆಗಿತ್ತು, ಆಮೇಲೆ isomerisms in coordination compounds ನ ಮಾತಾಡಿದ್ವಿ. Isomerisms ಅಲ್ಲಿ structural, stereo, structural isomerism ನಲ್ಲಿ linkage, ionization, ಕೋಆರ್ಡಿನೇಷನ್, ಹೈಡ್ರೇಟೆಡ್ ಅಥವಾ ಸಾಲ್ವೇಟೆಡ್ ಬಗ್ಗೆ ಮಾತಾಡಿದ್ವಿ. ಸ್ಟೀರಿಯೋ ಐಸೋಮೆರಿಸಮ್ಸ್ ಅಲ್ಲಿ ಜಿಯೋಮೆಟ್ರಿಕಲ್ ಐಸೋಮೆರಿಸಮ್ ಬಗ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಮಾತಾಡಿದ್ದೆ. ಇವತ್ತು ನಾನು ಆಪ್ಟಿಕಲ್ ಐಸೋಮೆರಿಸಮ್ಸ್ ಬಗ್ಗೆ ಮಾತಾಡ್ತೀನಿ. ಆಪ್ಟಿಕಲ್ ಐಸೋಮೆರಿಸಮ್ಸ್, ಆಪ್ಟಿಕಲ್ ಐಸೋಮೆರಿಸಮ್. ಸೊ ಫಸ್ಟ್ PUC ನಲ್ಲಿ ಕೂಡ ನೀವು ಆಪ್ಟಿಕಲ್ ಐಸೋಮೆರಿಸಮ್ ನೋಡಿದ್ದೀರಿ. ಆಮೇಲೆ ಇದು ಹ್ಯಾಲೋ ಆಲ್ಕೇನ್ಸ್ ಹ್ಯಾಲೋ ಅರೀನ್ಸ್ ಚಾಪ್ಟರ್ ನಾನು ಡಿಸ್ಕಸ್ ಮಾಡುವಾಗ ಅಲ್ಲಿ ನಿಮಗೆ 2 ಮೆಕ್ಯಾನಿಸಮ್ ಇತ್ತು, SN1 SN2 ಮೆಕ್ಯಾನಿಸಮ್ಸ್. ಅದರಲ್ಲಿ ಮತ್ತೆ ಡೆಕ್ಸ್ಟ್ರೋ, ಲೀವೋ, ರೆಸಿಮಿಕ್ ಮಿಕ್ಸ್ಚರ್, ಎನಾನ್ಶಿಯೋಮರ್ಸ್, ಇದ್ರ ಬಗ್ಗೆ ಎಲ್ಲ ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೆ. ಓಕೆ, ಸೊ ಆಪ್ಟಿಕಲ್ ಐಸೋಮೆರಿಸಮ್ಸ್ ಅಂದ್ರೆ ಏನು? ಸೊ ದಿಸ್ ಕ್ಯಾನ್ ಬಿ ಶೋನ್ ಬೈ ಎ ಕಾಂಪ್ಲೆಕ್ಸ್. ಇಲ್ಲಿ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಆಲ್ಸೋ ಶೋಸ್ ಆಪ್ಟಿಕಲ್ ಐಸೋಮೆರಿಸಮ್. ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಥವಾ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಸತ ನಿಮಗೆ ಆಪ್ಟಿಕಲ್ ಐಸೋಮೆರಿಸಮ್ಸ್ ನ ತೋರಿಸುತ್ತೆ. So those complexes which are optically active can exhibit optical isomerisms, and this optical isomerisms is shown in complex coordination compounds shows optical isomerism, and this optical isomerisms can be shown in octahedral complexes. ನೋಡಿ, ಲಾಸ್ಟ್ ನಾವು ಜಿಯೋಮೆಟ್ರಿಕಲ್ ಐಸೋಮೆರಿಸಮ್ಸ್ ನೋಡಿದ್ವಿ. ಜಿಯೋಮೆಟ್ರಿಕಲ್ ಐಸೋಮೆರಿಸಮ್ ನಲ್ಲಿ ಕೋಆರ್ಡಿನೇಷನ್ ನಂಬರ್ 4 ಇದ್ದಾಗ ಸ್ಕ್ವಯರ್ ಪ್ಲೇನಾರ್, ಮತ್ತೆ 6 ಇದ್ದಾಗ ಆಕ್ಟಾಹೆಡ್ರಲ್. ಅಂದ್ರೆ ಸ್ಕ್ವಯರ್ ಪ್ಲೇನಾರ್ ಅಂಡ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸಸ್ ಶೋಸ್ ಜಿಯೋಮೆಟ್ರಿಕಲ್ ಐಸೋಮೆರಿಸಮ್. ಅದಕ್ಕೆ ಎಕ್ಸಾಂಪಲ್ಸ್ ಕೂಡ ಕೊಟ್ಟಿದ್ದೆ ನಾನು. ಸೊ ಸ್ಕ್ವಯರ್ ಪ್ಲೇನಾರ್ಗೆ ಎಕ್ಸಾಂಪಲ್ ತಗೊಂಡಿದ್ವಿ, MX2L2 ಅಂತ ಹೇಳ್ಬಿಟ್ಟು. ಆಮೇಲೆ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸಸ್ ಅಲ್ಲಿ MX2L4, ದೆನ್ MX2LL ಟೇಕನ್ ಟ್ವೈಸ್. ಸೊ ಅವನ್ನೆಲ್ಲ ತಗೊಂಡು ನಾವು ಜಿಯೋಮೆಟ್ರಿಕಲ್ ಐಸೋಮೆರಿಸಮ್ಸ್ ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಿ ಅಲ್ವಾ. ಸೊ ಅದೇ ರೀತಿ ಈಗ ಆಪ್ಟಿಕಲ್ ಐಸೋಮೆರಿಸಮ್ಸ್ ನೋಡ್ತಾ ಇದೀವಿ. ಆಪ್ಟಿಕಲ್ ಐಸೋಮೆರಿಸಮ್ಸ್ ತೋರಿಸ್ಬೇಕಂದ್ರೆ ಕಂಪಲ್ಸರಿ ಕಾಂಪ್ಲೆಕ್ಸ್ ಏನಾಗಿರ್ಬೇಕು? ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಆಗಿರ್ಬೇಕು ವಿತ್ ಕೋಆರ್ಡಿನೇಷನ್ ನಂಬರ್ 6. ಕೋಆರ್ಡಿನೇಷನ್ ನಂಬರ್ 6 ಅಂದ್ರೆ ಆಪ್ಟಿಕಲ್ ಐಸೋಮೆರಿಸಮ್ಸ್ ನಲ್ಲಿ ತೋರಿಸಬೇಕು ಅಂದ್ರೆ ಕಂಪಲ್ಸರಿ ಕಾಂಪ್ಲೆಕ್ಸ್ ಅಲ್ಲಿ ಕೋಆರ್ಡಿನೇಷನ್ ನಂಬರ್ 6 ಆಗಿರಬೇಕು. ಅಂಡ್ ಇಟ್ ಶುಡ್ ಕಂಟೈನ್ ಆಕ್ಟಾಹೆಡ್ರಲ್ ಸ್ಟ್ರಕ್ಚರ್ ಇನ್ವಾಲ್ವಿಂಗ್, ವೆರಿ ಇಂಪಾರ್ಟೆಂಟ್, ಇನ್ವಾಲ್ವಿಂಗ್ ಡೈಡೆಂಟೇಟ್ ಲಿಗ್ಯಾಂಡ್ಸ್. Didentate ligands. ಏನು didentate ligand which containing two donor atoms, and these didentate ligands are also nothing but chelating groups. Rings formation ಮಾಡುತ್ತಲ್ವಾ ಆ ರೀತಿ. ಎಕ್ಸಾಂಪಲ್ ತಗೊಂಡ್ರೆ ಚಿಲೇಟಿಂಗ್ ಗ್ರೂಪ್ ಅಥವಾ ಡೈಡೆಂಟೇಟ್ ಲಿಗ್ಯಾಂಡ್ ಗೆ ಎಕ್ಸಾಂಪಲ್ ತಗೊಂಡ್ರೆ ಯಾವ್ದನ್ನ? EN ಅಂದ್ರೆ ಏನು? ಇಥೇನ್ 1,2 ಡೈಅಮೈನ್, ಇಥೇನ್ 1,2 ಡೈಅಮೈನ್ ಅಥವಾ ಇಥೈಲೀನ್ ಡೈಅಮೈನ್ ಅಂತ ಅನ್ಬೋದು ಅದನ್ನ. ಸೊ ಇದರ ಯಾವ ತರ ಇರುತ್ತೆ? CH2 NH2. This is what ethane 1,2 diamine. See, ಇದರಲ್ಲಿ 2 ನೈಟ್ರೋಜನ್ ಆಟಮ್ಸ್ ಇದೆ. 2 ನೈಟ್ರೋಜನ್ ಆಟಮ್ಸ್ ಅಲ್ಲೂ ಕೂಡ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಇರುತ್ತೆ. So it also donate lone pair electrons to the vacant orbital of the central metal atom. It also donate lone pair electrons to the vacant orbitals of the central metal atom, forming 2 coordination bond. Hence it is a didentate or chelating ligand. So if you take a metal atom here, so it forms 2 coordination bonds with the metal, forming a chelating ring. ಈ ರೀತಿ chelating ಲಿಗ್ಯಾಂಡ್ಸ್ ಅಥವಾ ಚೀಲೇಟಿಂಗ್ ಗ್ರೂಪ್ಸ್ ಅಥವಾ ಡೈಡೆಂಟೇಟ್ ಲಿಗ್ಯಾಂಡ್ಸ್ ಇರುವಂತಹ ಕಾಂಪ್ಲೆಕ್ಸ್ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಆಗಿರಬೇಕು. ಜೊತೆಗೆ ಕೋಆರ್ಡಿನೇಷನ್ ನಂಬರ್ 6 ಆಗಿರಬೇಕು.
ಸೊ ಈ ಕಂಡೀಷನ್ಸ್ ಇದ್ರೆ ಕಾಂಪ್ಲೆಕ್ಸ್ ಏನ್ ತೋರಿಸುತ್ತೆ, ಆಪ್ಟಿಕಲ್ ಐಸೋಮೆರಿಸಮ್ಸ್ ನ ತೋರಿಸುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಜನರಲ್ ಆಗಿ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಎಕ್ಸಿಬಿಟ್ ಆಪ್ಟಿಕಲ್ ಐಸೋಮೆರಿಸಮ್ಸ್. So and those coordination compounds are having octahedral structure, that is octahedral complexes with coordination number 6. coordination number 6 ಇದ್ರೆ ಸ್ಟ್ರಕ್ಚರ್ octahedral. ಓಕೆನಾ? 4 ಇದ್ರೆ ನಿಮಗೆ ಐದರ್ ಸ್ಕ್ವೇರ್ ಪ್ಲೇನರ್ ಆಗ್ಬೋದು ಇಲ್ಲ ಟೆಟ್ರಾಹೆಡ್ರಲ್ ಆಗ್ಬೋದು. ಹೌದಾ? ಆದ್ರೆ ಕೋಆರ್ಡಿನೇಷನ್ ನಂಬರ್ 6 ಇದ್ದಾಗ ಕಂಪಲ್ಸರಿ ಜಿಯೋಮೆಟ್ರಿ ಆ ಸ್ಟ್ರಕ್ಚರ್ ಆಫ್ ದ ಕಾಂಪೌಂಡ್ ಏನಾಗಿರುತ್ತೆ, ಆಕ್ಟಾಹೆಡ್ರಲ್ ಆಗಿರುತ್ತೆ. ಸೊ ಅದರಲ್ಲಿ ಕೋಆರ್ಡಿನೇಷನ್ ನಂಬರ್ 6 ಇರುತ್ತೆ. ಅಂಡ್ ಅಷ್ಟೇ ಅಲ್ಲ, ಆ 6 ಕೋಆರ್ಡಿನೇಷನ್ ನಂಬರ್ ಜೊತೆಗೆ ಡೈಡೆಂಟೇಟ್ ಲಿಗ್ಯಾಂಡ್ಸ್ ಇರಬೇಕು. ಕಾಂಪ್ಲೆಕ್ಸ್ ಅಲ್ಲಿ ಏನಿರಬೇಕು, ಡೈಡೆಂಟೇಟ್ ಲಿಗ್ಯಾಂಡ್ಸ್ ಅಥವಾ ಚೀಲೇಟಿಂಗ್ ಗ್ರೂಪ್ಸ್, ಐದರ್ ಎನಿ 2 ಚೀಲೇಟಿಂಗ್ ಗ್ರೂಪ್ಸ್ ಅಥವಾ 3 ಚೀಲೇಟಿಂಗ್ ಗ್ರೂಪ್ಸ್ ಇದ್ರೆ ಸೊ ನಿಮಗೆ ಜನರಲ್ ಆಗಿ ಆಪ್ಟಿಕಲ್ ಐಸೋಮೆರಿಸಮ್ಸ್ ನ ಎಕ್ಸಿಬಿಟ್ ಮಾಡ್ತವೆ. ನಾವು ಆಲ್ರೆಡಿ ಗೊತ್ತಿದೆ ನಮಗೆ ನಾನ್ ಸೂಪರ್ ಇಂಪೋಸಬಲ್ ಮಿರರ್ ಇಮೇಜಸ್, ನಾನ್ ಸೂಪರ್ ಇಂಪೋಸಬಲ್ ಮಿರರ್ ಇಮೇಜಸ್ ಆಫ್ ಆಪ್ಟಿಕಲಿ ಆಕ್ಟಿವ್ ಐಸೋಮರ್ಸ್ ಆರ್ ಕಾಲ್ಡ್ ಎನಾನ್ಶಿಯೋಮರ್ಸ್ ಅಂತ ಗೊತ್ತಿದೆ ನಮಗೆ. ಸೊ ಎನಾನ್ಶಿಯೋಮರ್ಸ್ ಅಲ್ಲಿ ಡೆಕ್ಸ್ಟ್ರೋನು ಇರುತ್ತೆ, ಲಿವೋನು ಇರುತ್ತೆ, ಮಿರರ್ ಇಮೇಜ್ ಆಗಿರುತ್ತೆ ಅಲ್ವಾ. ಅಂಡ್ ದಿಸ್ ಈಸ್ ರೆಸಿಮಿಕ್ ಮಿಕ್ಸ್ಚರ್ ಅಂತ ನಾವು SN1 ಮೆಕ್ಯಾನಿಸಮ್ ಓದುವಾಗಲೂ ಕೂಡ ನೋಡಿದ್ವಿ ನಾವು. ಸೊ ಇಲ್ಲಿ ಕೂಡ ನಾನೊಂದು ಎಕ್ಸಾಂಪಲ್ ತಗೊಂಡು ನಿಮಗೆ ಆಪ್ಟಿಕಲ್ ಐಸೋಮೆರಿಸಮ್ಸ್ ತೋರಿಸ್ತೀನಿ. ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಒಂದು ಕಾಂಪ್ಲೆಕ್ಸ್ ತಗೊಂಡಿದ್ದೀನಿ. CO cobalt is the central metal atom here. En ethane 1,2 diamine didentate ligand. So taken thrice plus 3. So this is a complex which shows optical isomerism. ಯಾಕೆಂದ್ರೆ ಸರ್ ಇಲ್ಲಿ 3 ಇದೆ ಸರ್, ಲಿಗ್ಯಾಂಡ್ಸ್ ಎಷ್ಟಿದೆ, ಇಲ್ಲಿ 3 ಇದೆ ಸರ್, ಇದರ ಕೋಆರ್ಡಿನೇಷನ್ ನಂಬರ್ 6 ಹೆಂಗಾಗುತ್ತೆ? ನಾನು ಹೇಳಿದೆ ನಿಮಗೆ ಆಪ್ಟಿಕಲ್ ಐಸೋಮೆರಿಸಮ್ಸ್ ತೋರಿಸಬೇಕಂದ್ರೆ ಕೋಆರ್ಡಿನೇಷನ್ ನಂಬರ್ 6 ಆಗಿರಬೇಕು, ಜೊತೆಗೆ ಆಕ್ಟಾಹೆಡ್ರಲ್ ಕಾಂಪ್ಲೆಕ್ಸ್ ಆಗಿರಬೇಕು, ಜೊತೆಗೆ ಡೈಡೆಂಟೇಟ್ ಲಿಗ್ಯಾಂಡ್ ಅಥವಾ ಚೀಲೇಟಿಂಗ್ ಗ್ರೂಪ್ಸ್ ಇರಬೇಕು ಅಂತ ಹೇಳಿದೆ ಅಲ್ವಾ. ಸೊ ಇಲ್ಲಿ ಒಂದು ಕಾಂಪ್ಲೆಕ್ಸ್ ಇದೆ, ಇದರಲ್ಲಿ ಡೈಡೆಂಟೇಟ್ ಲಿಗ್ಯಾಂಡ್ ಇದೆ. ಎಷ್ಟಿದಾವೆ? 3 ಇದಾವೆ. 1 ಡೈಡೆಂಟೇಟ್ ಲಿಗ್ಯಾಂಡ್ ಫಾರ್ಮ್ 2 ಕೋಆರ್ಡಿನೇಷನ್ ಬಾಂಡ್. 1 ಡೈಡೆಂಟೇಟ್ ಅಥವಾ ಚೀಲೇಟಿಂಗ್ ಗ್ರೂಪ್ ಫಾರ್ಮ್ಸ್ 2 ಕೋಆರ್ಡಿನೇಷನ್ ಬಾಂಡ್ ವಿತ್ ದ ಲಿಗ್ಯಾಂಡ್ ಮೆಟಲ್ ಅಲ್ವಾ. ಸೊ ಅದೇ ರೀತಿ ಎಷ್ಟು ಡೈಡೆಂಟೇಟ್ ಇದೆ ಇಲ್ಲಿ? 3 ಡೈಡೆಂಟೇಟ್ ಲಿಗ್ಯಾಂಡ್. 3 ಡೈಡೆಂಟೇಟ್ ಲಿಗ್ಯಾಂಡ್ ಕ್ಯಾನ್ ಫಾರ್ಮ್ 6 ಕೋಆರ್ಡಿನೇಷನ್ ಬಾಂಡ್. and 6 ಕೋಆರ್ಡಿನೇಷನ್ ನಂಬರ್ is 6. ಅರ್ಥ ಆಗ್ತಾ ಇದೆಯಾ? ಸೊ En ಅನ್ನೋದು ಡೈಡೆಂಟೇಟ್ ಲಿಗ್ಯಾಂಡ್ ಅಮ್ಮ, ಇಲ್ಲಿ ತೋರಿಸಿದೀನಿ ನಾನು ಅಲ್ವಾ. ಸೊ ಅದರಿಂದ ಎಷ್ಟು ಕೋಆರ್ಡಿನೇಷನ್ ಬಾಂಡ್ ಫಾರ್ಮೇಶನ್ ಆಗುತ್ತೆ? 2. 1 ಡೈಡೆಂಟೇಟ್ ಲಿಗ್ಯಾಂಡ್ ಕ್ಯಾನ್ ಫಾರ್ಮ್ 2 coordination bonds. 3 didentate ligand can form 6 coordination bonds. Hence its coordination number is 6, having octahedral structure containing didentate ligand. Hence this complex can show or exhibit optical isomerisms, and those optical isomerisms are the mirror images. One rotate the plane polarized light towards right side called dextroisomer, and another rotate the plane polarized light towards left side called levoisomer. So I will write the dextro and levoisomers here. So here take central metal atom cobalt. So its coordination number is 6. Its structure is octahedral, and among 6 coordination bonds, 4 are in a plane and 2 are perpendicular to the plane. 4 are in a plane, 2 are perpendicular to the plane. So 4 plane ಅಲ್ಲಿ ಇರೋದನ್ನ ಬರ್ಕೋತೀನಿ ನಾನು. 1 2 3 4 coordination bonds are with the plane and 2 are perpendicular to the plane. One is back side the board and another one is front side of the board. ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ 3 ಬೈಡೆಂಟೇಟ್ ಲಿಗ್ಯಾಂಡ್ಸ್ ಇದಾವೆ. ಬೈಡೆಂಟೇಟ್ ಲಿಗ್ಯಾಂಡ್ಸ್ ಅಲ್ವಾ, ಅಥವಾ ಡೈಡೆಂಟೇಟ್ ಲಿಗ್ಯಾಂಡ್ಸ್. ಅವು ಈ ರೀತಿ ರಿಂಗ್ ಫಾರ್ಮೇಶನ್ ಮಾಡ್ಕೊಳ್ತಾವಲ್ವಾ. ಸೊ ಈ ರೀತಿ ನಾವು ಬರೆಯೋ ಬದಲು ಸಿಂಪಲ್ ಆಗಿ En ಅಂತ ಬರೆದ್ರು ಓಕೆ ಅಲ್ವಾ. ಸೊ ಟೇಕ್ 1 En here. ನೋಡಿ ಇಲ್ಲಿ 2 ಕೋಆರ್ಡಿನೇಷನ್ ಬಾಂಡ್ ತಗೊಂಡು 1 En ಬರ್ದಿದ್ದೀನಿ. ಅಂದ್ರೆ ಇಲ್ಲಿ ಒಂದು ನಿಮಗೆ ಚೀಲೇಟಿಂಗ್ ಗ್ರೂಪ್ ಈ ರೀತಿ ಬಂದಿದೆ. ಅರ್ಥ ಆಗ್ತಿದ್ಯಾ? ಸೊ ಟೇಕ್ ಅನದರ್ En ಗ್ರೂಪ್ ಹಿಯರ್. ಈ 2 ಕೋಆರ್ಡಿನೇಷನ್ ಬಾಂಡ್ ತಗೊಂಡು 1 more chelating ring formation ಆಯ್ತಲ್ವಾ. ಸೊ ಟೇಕ್ these 2 bonds form another chelating ring here.
So this is what CO, En taken thrice. So square brackets ಹಾಕ್ಬಿಟ್ಟು ಮೇಲೆ ಏನಿದೆ ಚಾರ್ಜ್ ಅಲ್ಲಿ +3. So this is one optical isomerism. ಇದು ಡೆಕ್ಸ್ಟ್ರೋ ಅಂತ ಹೇಳ್ತಾರೆ. ಇದು ಡೆಕ್ಸ್ಟ್ರೋ. ಇದರ ಮಿರರ್ ಇಮೇಜ್ ಬರೆಯುವಾಗ ಈ ರೀತಿ ಬರೀತೀರಿ. ಮಿರರ್ ಇಮೇಜ್ ಯಾವ ರೀತಿ ಇರುತ್ತೆ? ಇದರ ಮಿರರ್ ಇಮೇಜ್ CO 1 2 3 4 are in a plane. 4 are in a plane. Remaining 2 are perpendicular to the plane. ಇದಕ್ಕೆ ಮಿರರ್ ಇಮೇಜ್ ಬರಬೇಕಾದ್ರೆ En ಎಲ್ಲಿ ಬರುತ್ತೆ? ಈಗ ಇಲ್ಲಿ ಬರುತ್ತಲ್ವಾ? ದಿಸ್ ಇಸ್ ವಾಟ್ En. ಸೊ ಈ En ಇಲ್ಲಿ ಇರುತ್ತಲ್ವಾ ಮಿರರ್ ಇಮೇಜ್. ಸೊ ಇದು ಇಲ್ಲಿ ಆಪೋಸಿಟ್ ಇರುತ್ತಲ್ವಾ ಮಿರರ್ ಇಮೇಜ್. ಸೊ ಸ್ಕ್ವೇರ್ ಬ್ರಾಕೆಟ್ +3 ಚಾರ್ಜ್. ದಿಸ್ ಇಸ್ ವಾಟ್ LIGO isomer and this is what dextro isomer. So this is what optical isomerisms in coordination compounds. So coordination compounds which is having octahedral structure with coordination number 6 containing didentate ligands can exhibit optical isomers. Among these optical isomers they contain chiral center, so which is mirror images which are non-superimposable. ಈ ರೀತಿ ಇದ್ರೆ ಏನಮ್ಮ ಸೂಪರ್ಇಂಪೋಸಿಬಲ್ ಅಲ್ವಾ? ಈ ರೀತಿ ಇದ್ರೆ ಏನು ಸೂಪರ್ಇಂಪೋಸಿಬಲ್. ಈ ರೀತಿ ಇದ್ರೆ ಸರಿ, ಈ ರೀತಿ ಇದ್ರೆ ಅಥವಾ ಹಿಂಗೆ ಇದು ಸೂಪರ್ಇಂಪೋಸಿಬಲ್. ಈ ರೀತಿ ಇದ್ರೆ ಇದೇನಿದು ನಾನ್ ಸೂಪರ್. ಸಿ ದೀಸ್ ಟು ಫಿಂಗರ್ಸ್ ಆರ್ ನಾಟ್ placed one above the another. These are non-superimposable but which are mirror images. These two hands are the mirror images which are non-superimposable, and these two mirror images, one rotate the plane polarized light towards right side called dextro, another rotate the plane polarized light towards left side called enidu LIGO isomer. Artha agta idea everyone? Are you following what I am saying? So mirror images which are non-superimposable are called enantiomers, and these enantiomers containing dextro and LIGO isomers which are racemic mixtures also. Another one rotate plane polarized light towards right side called dextro, another rotate plane polarized light towards left side called LIGO, and these two can exhibit optical isomers. Okay, so this is what optical isomerisms in coordination compounds. So next important point ಗೆ ನಾವು ಬರೋದು, this completes isomerism. ಈಗ ನಾವು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂದ್ರೆ ಏನು ತಿಳ್ಕೊಂಡಿದೀವಿ. ಸೊ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಲ್ಲಿ ಸ್ಕ್ವೇರ್ ಬ್ರಾಕೆಟ್ ಇರುತ್ತೆ. ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಒಂದು ಮೆಟಲ್ ಇರುತ್ತೆ. ಮೆಟಲಿನ ಜೊತೆಗೆ ಲಿಗ್ಯಾಂಡ್ಸ್ ಇರ್ತವೆ. ಲಿಗ್ಯಾಂಡ್ಸ್ ಅಲ್ಲಿ ಬಹಳಷ್ಟು ವೆರೈಟಿ ಇದೆ. ಮೋನೋಡೆಂಟೇಟ್, ಡೈಡೆಂಟೇಟ್, ಟ್ರೈಡೆಂಟೇಟ್, ಪಾಲಿಡೆಂಟೇಟ್, ಈ ರೀತಿ. ಅದರಲ್ಲೂ ಚೀಲೇಟಿಂಗ್ ಲಿಗ್ಯಾಂಡ್, ಈ ರೀತಿ ವೆರೈಟಿ ಲಿಗ್ಯಾಂಡ್ಸ್ ಇರುತ್ತೆ. ಸೊ ಸೆಂಟ್ರಲ್ ಮೆಟಲ್ ಆಟಮ್ ಇರುತ್ತೆ. ಸೆಂಟ್ರಲ್ ಮೆಟಲ್ ಆಟಮಿಗೆ ಪಾಸಿಟಿವ್ ಚಾರ್ಜ್ ಬಟ್ ಜೊತೆಗೆ ವೇಕೆಂಟ್ ಆರ್ಬಿಟಲ್ಸ್ ಇರುತ್ತೆ. ಆ ವೇಕೆಂಟ್ ಆರ್ಬಿಟಲ್ಸ್ಗೆ ಲಿಗ್ಯಾಂಡ್ಸ್ ಇಂದ ಏನು ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಅಥವಾ ಎ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಆಗಿ ಕೋಆರ್ಡಿನೇಷನ್ ಬಾಂಡ್ ಮಾಡ್ಕೊಂಡಿರುತ್ತೆ. ಈ ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಏನಿರುತ್ತೋ ಇದನ್ನ ತಗೊಂಡ್ರೆ, ಸೊ ಇದ್ರೊಳಗಡೆ ಇರುವಂತದನ್ನ ವಿ ಕೆನಾಟ್ ಡಿವೈಡ್ ಇಟ್, ವಿ ಕೆನಾಟ್ ಅಯೋನೈಸ್ ಇಟ್. ಸೊ ದಿಸ್ ಇಸ್ ವಾಟ್ ಕೋಆರ್ಡಿನೇಷನ್ ಕಾಂಪೌಂಡ್ ಅಂತ ನಾವು ನೋಡಿದ್ವಿ. ಅದಾದ್ಮೇಲೆ ಈ ಕೋಆರ್ಡಿನೇಷನ್ ಕಾಂಪೌಂಡ್ಸ್ಗೆ IUPAC ನಾಮಿನ್ಕ್ಲೇಚರ್ ಮಾಡೋದಕ್ಕೆ ರೂಲ್ಸ್ ನ ನೋಡಿದ್ವಿ. ಸೊ ಡಿಫ್ರೆಂಟ್ ವೆರೈಟೀಸ್ ಆರ್ ದೇರ್ ಅಲ್ವಾ. ಜೊತೆಗೆ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಟೈಪ್ಸ್ ನೋಡಿದ್ವಿ. ಹೋಮೋಲಿಪ್ಟಿಕ್ ಮತ್ತೆ ಹೆಟ್ರೋಲಿಪ್ಟಿಕ್ ಕಾಂಪ್ಲೆಕ್ಸಸ್ ನೋಡಿದ್ವಿ. ಅದಾದ್ಮೇಲೆ ಐಸೋಮೆರಿಸಮ್ಸ್ ನೋಡಿದ್ವಿ. ಅದರಲ್ಲಿ ಸ್ಟ್ರಕ್ಚರಲ್ ಐಸೋಮೆರಿಸಮ್ ಆಗಿದೆ, ಸ್ಟೀರಿಯೋ ಐಸೋಮೆರಿಸಮ್ ಆಗಿದೆ. ಸ್ಟ್ರಕ್ಚರಲ್ ನಲ್ಲಿ ಲಿಂಕೇಜ್, ಅಯೋನೈಸೇಷನ್, ಕೋಆರ್ಡಿನೇಷನ್ ಅಂಡ್ ಹೈಡ್ರೇಟ್ ಆರ್ ಸಾಲ್ವೇಟೆಡ್. ಸೊ ಸ್ಟೀರಿಯೋ ಐಸೋಮೆರಿಸಮ್ ಜಿಯೋಮೆಟ್ರಿಕಲ್ ಮತ್ತೆ ಆಪ್ಟಿಕಲ್ ಐಸೋಮೆರಿಸಮ್ಸ್ ಅಂತ ಬರುತ್ತೆ ಅಲ್ವಾ. ಅದರಲ್ಲಿ ಜಿಯೋಮೆಟ್ರಿಕಲ್ ಐಸೋಮೆರಿಸಮ್ ಅಲ್ಲಿ ಇನ್ನೂ ಸ್ಪೆಷಲ್ ಟೈಪ್ MA3B3 ತಗೊಂಡು ಫೇಶಿಯಲ್ ಅಂಡ್ ಮೆರಿಡೋನಿಯಲ್ ಐಸೋಮರ್ಸ್ ನ ನೋಡಿದ್ವಿ ಅಲ್ವಾ. ಸೊ ದಿಸ್ ಕಂಪ್ಲೀಟ್ಸ್ ಒನ್ ಪಾರ್ಟ್ ಆಫ್ ಯುವರ್ ಕೋಆರ್ಡಿನೇಷನ್ ಕಾಂಪೌಂಡ್. ಒನ್ ಪಾರ್ಟ್ ಇಲ್ಲಿವರೆಗೂ ನೋಡಿರುವಂಥದ್ದು. ಸೊ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂದ್ರೆ ಏನು, ಅದರಲ್ಲಿ ಯಾವ್ಯಾವ ತರ ಟೈಪ್ಸ್ ಇದೆ, ಅವಕ್ಕೆ IUPAC ನಾಮಿನ್ಕ್ಲೇಚರ್ ಯಾವ ರೀತಿ ಮಾಡ್ತೀರಿ, ಜೊತೆಗೆ ಅದರಲ್ಲಿ ಐಸೋಮೆರಿಸಮ್ಸ್ ಯಾವ ರೀತಿ. ಡೈರೆಕ್ಷನಲ್ ಪ್ರಾಪರ್ಟಿ ಇರೋದ್ರಿಂದ ಮಾತ್ರನೇ ನಾವು ಇಲ್ಲಿ ಐಸೋಮೆರಿಸಮ್ ಪ್ರಾಪರ್ಟಿನ ಓದಿದ್ದಾಯ್ತು ಅಲ್ವಾ. ಸೊ ಇಲ್ಲಿವರೆಗೂ ಒಂದು ಪಾರ್ಟ್ ನ ನೋಡಿದಿರಿ. ನೆಕ್ಸ್ಟ್ ಒಂದು ಥಿಯರಿ ಬರುತ್ತೆ ನಿಮಗೆ, VBT ಅಂತ ಹೇಳ್ಬಿಟ್ಟು, ವೇಲೆನ್ಸ್ ಬ್ಯಾಂಡ್ ಥಿಯರಿ ಅಂತ ಹೇಳ್ಬಿಟ್ಟು, ಅಥವಾ ವೇಲೆನ್ಸ್ ಬಾಂಡ್ ಥಿಯರಿ ಅಂತ ಹೇಳ್ಬಿಟ್ಟು. ಆಕ್ಚುಲಿ ಈಗ ನಾವು ಇಲ್ಲಿವರೆಗೂ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ಸ್ ಇಟ್ಕೊಂಡಿದೀವಿ. ಆದ್ರೆ
ಈ ಕೋಆರ್ಡಿನೇಷನ್ ಕಾಂಪೌಂಡ್ಸು ಯಾವ ರೀತಿ ಫಾರ್ಮೇಶನ್ ಆಗುತ್ತೆ, ಯಾವ ರೀತಿ, ಹೌ ಇಟ್ ಫಾರ್ಮ್ಸ್, ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಹೌ ಇಟ್ ಫಾರ್ಮ್ಸ್ ಅನ್ನೋದು ನಮಗೆ ಗೊತ್ತಿಲ್ಲ. ಅದಾದ್ಮೇಲೆ ಇದು ಫಾರ್ಮೇಶನ್ ಆಗುವಾಗ ಯಾಕೆ ಇದಕ್ಕೆ ಜಿಯೋಮೆಟ್ರೀಸ್ ಫಿಕ್ಸ್ ಆಗಿ ಇರುತ್ತೆ, ಅಥವಾ ಇದರ ಟೆಟ್ರಾಹೆಡ್ರಲ್ ಆಗಿರ್ಬೋದು, ಇಲ್ಲ ಸ್ಕ್ವೇರ್ ಪ್ಲೇನಾರ್ ಆಗಿರ್ಬೋದು, ಇಲ್ಲ ಆಕ್ಟಾಹೆಡ್ರಲ್ ಆಗಿರ್ಬೋದು, ಇದರ ಜಿಯೋಮೆಟ್ರೀಸ್ ಏನು ಯಾಕೆ ಇದೇ ತರ ಇರುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಅದಾದ್ಮೇಲೆ ಇದಕ್ಕೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ಇದು ಪ್ಯಾರಾಮ್ಯಾಗ್ನೆಟಿಕ್ಕಾ ಡಯಾಮ್ಯಾಗ್ನೆಟಿಕ್ಕಾ, ಸೊ ಇದ್ರ ಬಗ್ಗೆ ಎಲ್ಲ ನಮಗೆ ಇನ್ಫಾರ್ಮೇಶನ್ಸ್ ತಿಳಿಸ್ಕೊಡೋದಕ್ಕೆ ಒಬ್ಬ ಪೌಲಿಸ್ ಅನ್ನೋ ಒಂದು ಸೈಂಟಿಸ್ಟು ಒಂದು ಥಿಯರಿನ ಪ್ರಪೋಸ್ ಮಾಡ್ತಾನೆ. ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಬಗ್ಗೆ ಡಿಟೈಲ್ ಆಗಿ ಸ್ಟಡಿ ಮಾಡಿಬಿಟ್ಟು ಪೌಲಿಸ್ ಗಿವ್ ಆನ್ ವೆರಿ impressive and very important theory regarding coordination compound, that is what we called as VBT. ನಾವು ಫಸ್ಟ್ PUC ನಲ್ಲಿ ಕೋವಲೆಂಟ್ ಕಾಂಪೌಂಡ್ಸ್ ನ ಫಾರ್ಮೇಶನ್ ಮಾಡ್ಕೊಳ್ಳೋದಕ್ಕೂ ಕೂಡ VBT ಥಿಯರಿ ಬಳಸಿದ್ವಿ ಅಲ್ವಾ. ಇಲ್ಲಿ ಸೆಕೆಂಡ್ PUC ನಲ್ಲಿ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಯಾವ ರೀತಿ ಫಾರ್ಮೇಶನ್ ಆಯಿತು ಅಂತ ತಿಳ್ಕೊಳ್ಳೋದಕ್ಕೂ ಕೂಡ VBT ಥಿಯರಿನೇ ಬಳಸ್ತಾ ಇದ್ದೀವಿ. ಅರ್ಥ ಆಗ್ತಿದ್ಯಾ? ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಹಿಯರ್ ಈಸ್ ವೇಲೆನ್ಸ್ ಬಾಂಡ್ theory, that is VBT, valence bond theory, VBT. valence bond theory, valence bond theory, VBT. ಫಸ್ಟ್ ನಾವು ಈ ಥಿಯರಿನ ಯಾಕೆ ಓದಬೇಕು, ವೈ ವಿ ನೀಡ್ ದಿಸ್ VBT, ಟು ನೋ how coordination compounds ಅಥವಾ complexes compounds are formed to know how coordination compounds or complex compounds are formed, how the formation has been done, how a metal binds with the ligand, and how the ligand donate electrons to the vacant orbital of the metal forming a coordination bond. ಇದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ನಾವು VBT ಥಿಯರಿನ ಓದಬೇಕು ಒಂದು. And to know the geometry, what is geometry? Structure or shape of the molecule ಬಗ್ಗೆ ತಿಳ್ಕೊಳ್ಳೋಕ್ಕೋಸ್ಕರನು ನಮಗೆ VBT ಬೇಕು. And to know the hybridization, and also magnetic property. ನೋಡಿ, ಇಷ್ಟು ವಿಷಯ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಇಷ್ಟು ವಿಷಯನ ತಿಳ್ಕೊಳ್ಬೇಕು ಅಂತಂದ್ರೆ ಯು ಶುಡ್ ನೋ ದ ಪಾಯಿಂಟ್ಸ್ ಆಫ್ ದ VBT. ಎಕ್ಸಾಮಿನೇಷನ್ಗೆ 3 ಮಾರ್ಕ್ಸ್ಗೆ ಕಂಪಲ್ಸರಿ 100% 3 ಮಾರ್ಕ್ಸ್ಗೆ ಕೇಳ್ತಾರೆ. ಯಾವುದಾದ್ರೂ ಒಂದು ಕಾಂಪ್ಲೆಕ್ಸ್, 4 ಕಾಂಪ್ಲೆಕ್ಸಸ್ ಇದೆ ನಿಮ್ಮ PU ಸಿಲೆಬಸ್ನಲ್ಲಿ, 5 ಇದೆ ಟೋಟಲ್ ಆಗಿ. 5ರಲ್ಲಿ ಒಂದನ್ನ ಕಂಪಲ್ಸರಿ 3 ಮಾರ್ಕ್ಸ್ಗೆ ನಿಮಗೆ ಕೇಳ್ತಾರೆ. ಅರ್ಥ ಆಗ್ತಿದ್ಯಾ? ಸೊ 3 ಮಾರ್ಕ್ಸ್ ಮೇಲೆ ಬಂದೇ ಬರುತ್ತೆ ಕ್ವಶನ್, ಇದು 100% ಬರುತ್ತೆ VBT ಮೇಲೆ. ಸೊ ಇಲ್ಲಿವರೆಗೂ ಆಗಿರೋ ಪ್ರೀವಿಯಸ್ ಪ್ರತಿ ಕ್ವಶನ್ ಪೇಪರ್ಸ್ ಅಲ್ಲೂ ಕೂಡ ಇದೆ. ಎಕ್ಸ್ಪ್ಲೈನ್ ಆನ್ ದ ಬೇಸಿಸ್ ಆಫ್ VBT, ಎಕ್ಸ್ಪ್ಲೈನ್ ದ ಜಿಯೋಮೆಟ್ರಿ, ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ಹೈಬ್ರಿಡೈಸೇಷನ್ ಆಫ್ ದ ಕಾಂಪ್ಲೆಕ್ಸ್ ಅಂತ ಹೇಳ್ಬಿಟ್ಟು ನಿಮಗೆ ಕಾಂಪ್ಲೆಕ್ಸಸ್ ಕೊಡ್ತಾನೆ. 5 ಇದೆ ಕಾಂಪ್ಲೆಕ್ಸ್. ನಾನು ಹೇಳಿದೆ ಮೊದಲನೇ ಕಾಂಪ್ಲೆಕ್ಸ್ ಬಂದು NiCl taken 4 times -2, NiCl taken 4 times -2, COF6 -3, CONH3 taken 6 times -3, +3, and NiCO taken 4 times.
ಇಷ್ಟು ಕಾಂಪ್ಲೆಕ್ಸಸ್ ಅಲ್ಲಿ ಯಾವ್ದಾದ್ರು ಒಂದು ಕಾಂಪ್ಲೆಕ್ಸ್ ನಿಮ್ಮ ಎಕ್ಸಾಮಿನೇಷನ್ಗೆ ಕಂಪಲ್ಸರಿ ಬರುತ್ತೆ. ಆನ್ ದ ಬೇಸಿಸ್ ಆಫ್ VBT, ಅಕೌಂಟ್ ದ ಜಿಯೋಮೆಟ್ರಿ, ಹೈಬ್ರಿಡೈಸೇಷನ್ ಅಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ ದ ಕಾಂಪ್ಲೆಕ್ಸ್ ಅಂದ್ಬಿಟ್ಟು ಕೊಡ್ತಾನೆ. ಕಾಂಪ್ಲೆಕ್ಸ್ನ 3 ಮಾರ್ಕ್ಸ್ಗೆ ಕಂಪಲ್ಸರಿ ಬರುತ್ತೆ. ಸೊ ನೀವು ಜಿಯೋಮೆಟ್ರಿ ಆಗಲಿ, ಹೈಬ್ರಿಡೈಸೇಷನ್ ಆಗಲಿ ಅಥವಾ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಗಲಿ ತಿಳ್ಕೊಳ್ಬೇಕು ಅಂತಂದ್ರೆ ಫಸ್ಟ್ ವಿ ಶುಡ್ ನೋ ವಾಟ್ ಆರ್ ದ ಪಾಯಿಂಟ್ಸ್ ವಾಟ್ ಆರ್ ದ ಪಾಸ್ಟುಲೇಟ್ಸ್ ಆರ್ ಪಾಯಿಂಟ್ಸ್ ಪ್ರೆಸೆಂಟ್ ಇನ್ ದ VBT ಅಂತ ನೋಡ್ಬೇಕಾಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ VBT ಯಾಕೆ ಓದಬೇಕು? VBT ಅಂದ್ರೆ ಇಷ್ಟೇ. ಸೊ ಯಾವ ರೀತಿ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಫಾರ್ಮೇಷನ್ ಆಯಿತು, ಆ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಫಾರ್ಮೇಷನ್ ಆಗಿರೋದ್ರಲ್ಲಿ ಜಿಯೋಮೆಟ್ರಿ ಏನಿದೆ, ಹೈಬ್ರಿಡೈಸೇಷನ್ ಏನಿದೆ, ಅದರ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನು ಅನ್ನೋದನ್ನು ತಿಳ್ಕೊಳ್ಬೇಕು ಅಂತಂದ್ರೆ ವಿ ಶುಡ್ ನೋ VBT. ಹಾಗಾದ್ರೆ VBT ನಲ್ಲಿ ಯಾವ್ಯಾವ ಪಾಯಿಂಟ್ಸ್ ಇದಾವೆ, ಯಾವ್ಯಾವ ಪಾಸ್ಟುಲೇಟ್ಸ್ ಇದೆ ಅಂತ ನಾವು ನೋಡೋದಾದ್ರೆ, ಸೊ ಮೊದಲನೇ ಪಾಸ್ಟುಲೇಟ್ VBT ಪ್ರಕಾರ ಹೇಳ್ತಾರೆ. ಮೊದಲನೇ ಪಾಸ್ಟುಲೇಟ್ ನಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಮೆಟಲ್ ನ ಲಿಗ್ಯಾಂಡ್ ಮಧ್ಯೆ ಬಾಂಡ್ ಫಾರ್ಮೇಷನ್ ಆಗಬೇಕು, ಅದರಲ್ಲೂ ಕೋಆರ್ಡಿನೇಷನ್ ಬಾಂಡ್ ಫಾರ್ಮೇಷನ್ ಆಗಬೇಕು ಅಂತಂದ್ರೆ, ಸಪೋಸ್ ಇಫ್ ಯು ಟೇಕ್ ಎ ಮೆಟಲ್ M ಅಂತ ನೀವು ತಗೊಂಡ್ರೆ ಇದ್ರ ಮೇಲೆ ಪಾಸಿಟಿವ್ ಚಾರ್ಜ್ ಇರಬೇಕು ಅಥವಾ ನ್ಯೂಟ್ರಲ್ ಚಾರ್ಜ್ ಇದ್ದಲೇ ಇದ್ರು ಓಕೆ. ಆದ್ರೆ ಮೆಟಲ್ ನಲ್ಲಿ ಕಂಪಲ್ಸರಿ ವೇಕೆಂಟ್ ಆರ್ಬಿಟಲ್ ಇರಬೇಕು. ಮೆಟಲ್ ನಲ್ಲಿ ಏನಿರ್ಬೇಕು? ವೇಕೆಂಟ್ ಆರ್ಬಿಟಲ್ ಇರಬೇಕು. ಈ ವೇಕೆಂಟ್ ಆರ್ಬಿಟಲ್ ಆಫ್ ದ ಮೆಟಲ್ ಗೆ ಲಿಗ್ಯಾಂಡ್ ಅಲ್ಲಿ ಇರುವಂತಹ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಏನಾಗುತ್ತೆ? ಶಿಫ್ಟ್ ಆಗುತ್ತೆ. ಲಿಗ್ಯಾಂಡ್ ನಲ್ಲಿ ಇರುವಂತಹ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಅಥವಾ ಮೈನಸ್ ಚಾರ್ಜ್, ನೆಗೆಟಿವ್ ಲಿಗ್ಯಾಂಡ್ಸ್ ಅಥವಾ ಲೋನ್ ಪೇರ್ ಎಲೆಕ್ಟ್ರಾನ್ಸ್, ಎ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅನ್ಕೊಳ್ಳಿ. A pair of electron is completely transferred from ligand to metal. ಎಲ್ಲಿಂದ ಎಲ್ಲಿಗೆ ಹೋಗಿದಾವೆ ಎಲೆಕ್ಟ್ರಾನ್ಸ್ ಬಹಳ ಇಂಪಾರ್ಟೆಂಟ್. ಇಲ್ಲಿ ಎಲೆಕ್ಟ್ರಾನ್ಸ್ ಲಿಗ್ಯಾಂಡ್ ಇಂದ ಎಷ್ಟು ಎಲೆಕ್ಟ್ರಾನ್ಸ್? ಪೇರ್ ಆಫ್ ಎಲೆಕ್ಟ್ರಾನ್ ಅಂದ್ರೆ 2. ಸೊ ಪೇರ್ ಆಫ್ ಎಲೆಕ್ಟ್ರಾನ್ is transferred from ligand to the vacant orbital of the metal. Vacant orbital of the metal forming a coordination bond. ಈ ಕೋಆರ್ಡಿನೇಷನ್ ಬಾಂಡಿಗೆ ಒಂದು ಡೈರೆಕ್ಷನ್ ಬರೀತೀನಿ ಈ ರೀತಿ. ಯಾಕೆ ಆ ಡೈರೆಕ್ಷನ್ ಬರ್ತಿದ್ದೀರಾ ಅಂದ್ರೆ, ಇಯರ್ ಪೇರ್ ಆಫ್ ಎಲೆಕ್ಟ್ರಾನ್ ಇಸ್ ಟ್ರಾನ್ಸ್ಫರ್ಡ್ ಫ್ರಮ್ ಲಿಗ್ಯಾಂಡ್ ಟು ಮೆಟಲ್. ಸೊ ಇದನ್ನ ನಾವು ಕೋಆರ್ಡಿನೇಷನ್ ಬಾಂಡ್ ಅಂತ ಕರಿತಿದ್ವಿ ಅಲ್ವಾ. ಇಲ್ಲಿ ಕೂಡ ಅವನು VBT ನಲ್ಲಿ ಅದನ್ನ ಹೇಳ್ತಾ ಇದ್ದಾನೆ. ಸೊ ಫಸ್ಟ್ ಪಾಯಿಂಟ್ ಏನ್ ಹೇಳ್ತಾನೆ ಅಂದ್ರೆ, ಸೆಂಟ್ರಲ್ ಮೆಟಲ್ ಆಟಮ್ ಆಫ್ ದ ಕಾಂಪ್ಲೆಕ್ಸ್, ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್. ಮೆಟಲ್ ಆಟಮ್ ಆಗಿರ್ಬೋದು ಅಥವಾ ಅಯಾನ್. ಅಯಾನ್ ಅಂದ್ರೆ ಪಾಸಿಟಿವ್ ಚಾರ್ಜ್ ಇರುತ್ತೆ, ಆಟಮ್ ಅಂದ್ರೆ ನ್ಯೂಟ್ರಲ್ ಚಾರ್ಜ್ ಇರುತ್ತೆ. ಓಕೆನಾ? ಸೊ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್ ಆಫ್ ಕಾಂಪ್ಲೆಕ್ಸ್, ಅಯಾನ್ ಆಫ್ ಕಾಂಪ್ಲೆಕ್ಸ್ ಪ್ರೊವೈಡ್ಸ್ ಅಂದ್ರೆ ಕೊಡುವಂಥದ್ದು, ಅವಕಾಶ ಕೊಡ್ತಾ ಇದೆ ಅಂತ. ಪ್ರೊವೈಡ್ಸ್ ವೇಕೆಂಟ್ ಸೂಟಬಲ್ ನಂಬರ್ ಆಫ್ suitable number of vacant orbitals, suitable number of vacant orbitals to ligands ಅಂದ್ರೆ ಲಿಗ್ಯಾಂಡ್ ಇಂದ ಮೆಟಲ್ ಗೆ ಕೋಆರ್ಡಿನೇಷನ್ ಬಾಂಡ್ ಫಾರ್ಮೇಷನ್ ಮಾಡ್ಕೊಳ್ಳೋದಕ್ಕೆ ಈ ಸೆಂಟ್ರಲ್ ಮೆಟಲ್ ಆಟಮ್ ಅಂತ ಏನ್ ತಗೊಂಡಿದ್ದೀರಿ, ಈ ಸೆಂಟ್ರಲ್ ಮೆಟಲ್ ಆಟಮ್ ಸೂಟಬಲ್ ನಂಬರ್ ಆಫ್ ವೇಕೆಂಟ್ ಆರ್ಬಿಟಲ್ಸ್ ನ ಪ್ರೊವೈಡ್ ಮಾಡಬೇಕು. 1 ಲಿಗ್ಯಾಂಡ್ ಒಳಗೆ ಬರಬೇಕು ಅಂದ್ರೆ 1 ವೇಕೆಂಟ್ ಆರ್ಬಿಟಲ್ ಬೇಕು. 2 ಲಿಗ್ಯಾಂಡ್ಸ್ ಬರಬೇಕು ಅಂದ್ರೆ 2 ವೇಕೆಂಟ್ ಆರ್ಬಿಟಲ್ ಬೇಕು. 3 ಲಿಗ್ಯಾಂಡ್ಸ್ ಫಾರ್ಮೇಷನ್ ಮಾಡ್ಕೊಳ್ಬೇಕು ಬಾಂಡ್ ಅಂದ್ರೆ 3 ವೇಕೆಂಟ್ ಆರ್ಬಿಟಲ್ಸ್ ಬರಬೇಕು. ಸಪೋಸ್ ಒಂದು ಕಾಂಪ್ಲೆಕ್ಸ್ ಅಲ್ಲಿ ಕೋಆರ್ಡಿನೇಷನ್ ನಂಬರ್, ಈಗ ಒಂದು ಕಾಂಪ್ಲೆಕ್ಸ್ ತಗೊಂಡಿದ್ದೀನಿ, ಈ ಕಾಂಪ್ಲೆಕ್ಸ್ ಇದರ ಕೋಆರ್ಡಿನೇಷನ್ ನಂಬರ್ ಎಷ್ಟು? 4. ಯಾಕೆಂದ್ರೆ 4 ಲಿಗ್ಯಾಂಡ್ಸ್ ಇದೆ, 4 ಕೋಆರ್ಡಿನೇಷನ್ ಬಾಂಡ್ಸ್ ಇದೆ. 4 ಕೋಆರ್ಡಿನೇಷನ್ ಬಾಂಡ್ಸ್ ಬರ್ಬೇಕಂದ್ರೆ ಮೆಟಲ್ ನಲ್ಲಿ ಎಷ್ಟು ವೇಕೆಂಟ್ ಆರ್ಬಿಟಲ್ಸ್ ಇರಬೇಕು? 4 ವೇಕೆಂಟ್ ಆರ್ಬಿಟಲ್ಸ್ ಇರಬೇಕು. ಅರ್ಥ ಆಗ್ತಿದೆ ನಾನು ಹೇಳ್ತಾ ಇರೋದು? ಸೊ ದಟ್ ಈಸ್ ದ ಫಸ್ಟ್ ಪಾಯಿಂಟ್. ಈ ಸೇಸ್ ದಟ್ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್ ಆಫ್ ಕಾಂಪ್ಲೆಕ್ಸ್, ಯಾವುದೇ ಒಂದು ಕಾಂಪ್ಲೆಕ್ಸಿನ ಸೆಂಟ್ರಲ್ ಮೆಟಲ್ ಆಟಮ್ ಅಥವಾ ಅಯಾನು, so it should provide suitable number of vacant orbitals to ligand, suitable number of vacant orbitals to ligand to form coordination bond, coordination bond ನ ಫಾರ್ಮೇಷನ್ ಮಾಡ್ಕೊಳ್ಳೋದಕ್ಕೆ
ಸೆಂಟ್ರಲ್ ಮೆಟಲ್ ಆಟಮ್ ಅಥವಾ ಅಯಾನು ಡೆಫಿನೆಟ್ ನಂಬರ್ ಅಥವಾ ಸೂಟಬಲ್ ನಂಬರ್ ಆಫ್ ವೇಕೆಂಟ್ ಆರ್ಬಿಟಲ್ಸ್ ನ ಪ್ರೊವೈಡ್ ಮಾಡುತ್ತೆ. ಸಪೋಸ್ ಮೆಟಲ್ ನಲ್ಲಿ ವೇಕೆಂಟ್ ಆರ್ಬಿಟಲ್ಸ್ ಇರಲಿಲ್ಲ ಅಂದ್ರೆ ಏನ್ ಮಾಡುತ್ತೆ ಅವಾಗ? ಕೋಆರ್ಡಿನೇಷನ್ ಬಾಂಡ್ ಫಾರ್ಮೇಶನ್ ಮಾಡ್ಕೊಳಕ್ ಆಗೋದಿಲ್ಲ. ಹಾಗಾಗಿ ಮೆಟಲ್ಲು ವೇಕೆಂಟ್ ಆರ್ಬಿಟಲ್ಸ್ ನ ಕ್ರಿಯೇಟ್ ಮಾಡಿ ಕೊಡುತ್ತೆ. ಏನ್ ಮಾಡಿಕೊಡುತ್ತೆ? ಕ್ರಿಯೇಟ್ ಮಾಡಿ ಕೊಡುತ್ತೆ. ಸೊ ಇದಕ್ಕೆ ಲಿಗ್ಯಾಂಡ್ಸಿನ ಇನ್ಫ್ಲೂಯೆನ್ಸ್ ಕೂಡ ಇದೆ ಅಪ್ಪ. ಫಾರ್ ಎಕ್ಸಾಂಪಲ್, ಒಂದು ಮೆಟಲ್ ಇದೆ, ಇಲ್ಲಿ ಬರ್ತಾ ಇರುವಂತದ್ದು ಸ್ಟ್ರಾಂಗ್ ಲಿಗ್ಯಾಂಡ್ ಆಗಿದ್ರೆ ಇಲ್ಲಿ ವೇಕೆನ್ಸಿ ಅದೇ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಸ್ಟ್ರಾಂಗ್ ಇದ್ರೆ ಪೇರಪ್ ಆಗ್ಬಿಟ್ಟು ವೇಕೆನ್ಸಿ ಏನ್ ಮಾಡ್ಕೊಳ್ಳುತ್ತೆ? ಅದೇ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ವೀಕ್ ಆಗಿದ್ರೆ, ಸ್ಟ್ರಾಂಗ್ ಅಲ್ದಲೆ ವೀಕ್ ಆಗಿದ್ರೆ ಮುಂದೆ ಇರುವಂತಹ ವೇಕೆಂಟ್ ಆರ್ಬಿಟಲ್ಸ್ ಗಳಿಗೆ ಹೋಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ದಟ್ ಆಲ್ಸೋ ಡಿಪೆಂಡ್ಸ್ ಅಪಾನ್ ದ ಸ್ಟ್ರೆಂತ್ ಆಫ್ ದ ಲಿಗ್ಯಾಂಡ್. ಐದರ್ ಇಟ್ ಈಸ್ ಸ್ಟ್ರಾಂಗ್ ಆರ್ ವೀಕ್ ಅಂತಾನು ಡಿಸೈಡ್ ಆಗುತ್ತೆ. ಸ್ಟ್ರಾಂಗ್ ಇದ್ರೆ ವೇಕೆಂಟ್ ಆರ್ಬಿಟಲ್ಸ್ ಪೇರಪ್ ಆಗಿ ಅಂದ್ರೆ ಒತ್ತು ಬಿಟ್ಟು ಅದೇ ಕ್ರಿಯೇಟ್ ಮಾಡ್ಕೊಳ್ತವೆ. ಅರ್ಥ ಆಗ್ತಿದೆಯಾ? ವೀಕ್ ಇದ್ರೆ ಮುಂದೆ ಇರೋ ವೇಕೆಂಟ್ ಆರ್ಬಿಟಲ್ ಗಳಿಗೆ ಹೋಗ್ತವೆ. ಫಾರ್ ಎಕ್ಸಾಂಪಲ್, ನಿಮ್ಮ ಮನೆಯಲ್ಲಿ ಗೆಸ್ಟ್ ಬಂದಿದ್ದಾರೆ ಅಂತ ಇಟ್ಕೊಳ್ರಿ. ಯಾರು ಗೆಸ್ಟ್ ಬಂದಿರ್ತಾರೆ, 4 ಚೇರ್ಸ್ ಇದೆ ನಿಮ್ಮ ಮನೆಗೆ, 4 ಚೇರ್ಸ್ ಇರ್ತವೆ. ಸೊ ನಿಮ್ಮ ಮನೆಗೆ 4 ಜನ ಗೆಸ್ಟ್ ಬರ್ತಾರೆ. 4 ಜನ ಗೆಸ್ಟ್ ಬಂದಿದ್ದಾರೆ ನಿಮ್ಮ ಮನೆಯಲ್ಲಿ. ಸೊ 4 ಚೇರ್ಸ್ ಇದೆ. 4 ಜನ ಗೆಸ್ಟ್ 4 ಚೇರ್ ಮೇಲೆ ಅಕಾಮಡೇಟ್ ಆಗ್ತಾರೆ. ಕರೆಕ್ಟಾ? ಅಲ್ಲಿ ಚೇರ್ ಖಾಲಿ ಇರೋದಕ್ಕೆ ಆ ಬಂದಿರುವಂತ ಗೆಸ್ಟ್ ಹೋಗಿ ಚೇರ್ ಮೇಲೆ ಕುತ್ಕೊಂಡ್ರು. ಕರೆಕ್ಟಾ? ಆಮ್ ಐ ರೈಟ್? So 4 chairs are vacant there. 4 guests came to your home. So all the 4 guests take place of those chairs. 4 ಚೇರ್ ಮೇಲೇನು 4 ಜನ ಗೆಸ್ಟ್ ಹೋಗಿ ಕುತ್ಕೋತಾರೆ. ಸಪೋಸ್ ಈಗ 4 ಜನ ಗೆಸ್ಟ್ ಬಂದಿದ್ದಾರೆ, ಕುತ್ಕೊಂಡ್ಬಿಟ್ಟಿದ್ದಾರೆ 4 ಚೇರ್ ಮೇಲೆ. ಓಕೆ, ಇನ್ನೊಬ್ಬ ಗೆಸ್ಟ್ ಬರ್ತಾನೆ, 5th. ಈಸ್ ದ 5th ಗೆಸ್ಟ್ ಫಾರ್ ಎಕ್ಸಾಂಪಲ್ ಅಂತ. ಇಲ್ಲ, ಗೆಸ್ಟ್ ಯಾರು ಬಂದಿಲ್ಲ ನಿಮ್ಮ ಮನೆಯಲ್ಲಿ, 4 ಚೇರ್ ಇದಾವೆ ನಿಮ್ಮ ಮನೆಯಲ್ಲಿ. 4 ಚೇರ್ ಮೇಲೆ ನಿಮ್ಮ ಮನೆಯವರೇ ಕೂತಿದ್ದಾರೆ ಎಲ್ಲರೂ. ನೀವು ಆಲ್ ದ ಚೇರ್ಸ್ ಆರ್ ಆಕ್ಯುಪೈಡ್ ಬೈ ಯುವರ್ ಫ್ಯಾಮಿಲಿ ಮೆಂಬರ್ಸ್. ಅವರೇ ನಿಮ್ಮ ಮನೆಯಲ್ಲಿರುವಂಥವರೇ ಕೂತಿದ್ದಾರೆ ಅಂತ ಇಟ್ಕೊಳ್ಳಿ. ಈಗ ಇನ್ನೊಬ್ಬ ಗೆಸ್ಟ್ ಬರ್ತಾನೆ, ಅವನು ಸ್ಟ್ರಾಂಗ್ ಆಗಿದ್ರೆ, ಫಾರ್ ಎಕ್ಸಾಂಪಲ್ CM ಬಂದ್ಬಿಡ್ತಾರೆ ನಿಮ್ಮ ಮನೆಗೆ ಅಂತ ಇಟ್ಕೊಳ್ರಿ. ಅವಾಗ ಏನ್ ಮಾಡ್ತೀರಾ ನೀವು? ಸೊ ಈ ಸ್ಟ್ರಾಂಗ್ ಬಂದಿರುವಂತ ಗೆಸ್ಟ್ ಏನಾಗಿರ್ತಾರೆ, ಸ್ಟ್ರಾಂಗ್ ಇರೋದ್ರಿಂದ ನೀವು ಕೂತಿದ್ರು ಚೇರ್ ಮೇಲೆ ನೀವೇ ಎದ್ದು ಆಚೆ ಬಂದು ಅವ್ರಿಗೆ ಚೇರ್ ಬಿಟ್ಕೊಡ್ತೀರಾ ಅಲ್ವಾ? ಆರ್ ಯು ಫಾಲೋಯಿಂಗ್ ವಾಟ್ ಐ ಆಮ್ ಸೇಯಿಂಗ್? ಬರ್ತಾ ಇರುವಂತ ಗೆಸ್ಟ್ ಸ್ಟ್ರಾಂಗ್ ಇದ್ರೆ ಪ್ಲೇಸ್ ಖಾಲಿ ಇಲ್ಲ ಅಂದ್ರೂ ನೀವು ವೆಕೇಟ್ ಮಾಡಿ ಕೊಡ್ತೀರಾ ಅವ್ರಿಗೆ ಪ್ಲೇಸ್. ಹಂಗೆ ಬರ್ತಾ ಇರುವಂತ ಲಿಗ್ಯಾಂಡ್ ಏನಾದ್ರೂ ಸ್ಟ್ರಾಂಗ್ ಇದ್ರೆ ಮೆಟಲ್ ಅದಷ್ಟಕ್ಕದೇ ಇಲ್ಲಿ ವೆಕೇಟ್ ಮಾಡಿ ಕೊಡುತ್ತೆ ಎಲ್ಲ ಆರ್ಬಿಟಲ್ಸ್ ಬಾಂಡ್ ಮಾಡ್ಕೊಳ್ಳೋದಕ್ಕೆ. ಬರ್ತಾ ಇರುವಂತ ಲಿಗ್ಯಾಂಡ್ ಸ್ಟ್ರಾಂಗ್ ಆಗಿದ್ರೆ ಮೆಟಲ್ಲೇ ವೇಕೆಂಟ್ ಆರ್ಬಿಟಲ್ಸ್ ನ ಕ್ರಿಯೇಟ್ ಮಾಡಿ ಕೊಡುತ್ತೆ. ಓಕೆ, ಈಗ ನಿಮ್ಮ ಫ್ಯಾಮಿಲಿಲಿ 4 ಚೇರ್ಸ್ ಇದೆ ನಿಮ್ಮ ಮನೆಯಲ್ಲಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ 4 ಚೇರ್ ಮೇಲೆ ಕೂತಿದ್ದೀರಿ. ಇನ್ನೊಬ್ನ ಯಾರೋ ಗೆಸ್ಟ್ ಬರ್ತಾನೆ, ಸಣ್ಣ ಹುಡುಗ ಬರ್ತಾನೆ, ಯಾರೋ ಒಬ್ಬ ಸಣ್ಣ ಹುಡುಗ ಬರ್ತಾನೆ. ಈ ಡಸಂಟ್ ಹ್ಯಾವಿಂಗ್ ಮಚ್ ಇಂಪಾರ್ಟೆನ್ಸ್. ಓಕೆ, ಆಗ ಅವನು ವೀಕ್ ಅಂತ ಇಟ್ಕೊಳ್ರಿ. ಏನು ವೀಕ್? ಆಗ ನೀವು ಚೇರ್ ಬಿಟ್ಕೊಡ್ತೀರಾ? ಬಿಟ್ಕೊಡಲ್ಲ, ಹೌದಾ? ಸೊ ನೀವು ಎಲ್ಲಿ ಕೂತಿರ್ತೀರೋ ಅಲ್ಲೇ ಕೂತಿರ್ತೀರಿ. ಅವನೇ ಬಂದು ಎಲ್ಲೋ ಅಂತ ಖಾಲಿ ಇರೋದಾಗ ಅವನೇ ಕೂತ್ಕೋತಾನೆ. ಖಾಲಿ ಇಲ್ಲ ಅಂದ್ರೆ ನಿಂತ್ಕೊಂಡೇ ಮಾತಾಡ್ತಾನೆ. ಹೌದೇನಪ್ಪ? ಆರ್ ಯು ಫಾಲೋಯಿಂಗ್? ಸೊ ವಾಟ್ ಐ ಆಮ್ ಗೋಯಿಂಗ್ ಟು ಸೇ ಹಿಯರ್ ಈಸ್, ಸೆಂಟ್ರಲ್ ಮೆಟಲ್ ಆಟಮ್ ಅಲ್ಲಿ ವೇಕೆಂಟ್ ಆರ್ಬಿಟಲ್ಸ್ ಪ್ರೊವೈಡ್ ಮಾಡಬೇಕದು. ದಟ್ ಈಸ್ ದ ಡ್ಯೂಟಿ ಆಫ್ ದ ಸೆಂಟ್ರಲ್ ಮೆಟಲ್ ಆಟಮ್. ಆದ್ರೆ ಬರ್ತಿರೋರು ಸ್ಟ್ರಾಂಗ್ ಇದ್ರೆ ಸೊ ಅದು ಜಾಸ್ತಿ ತನ್ನಷ್ಟಕ್ಕೆ ತಾನೇ ವೇಕೆಂಟ್ ನ ಕ್ರಿಯೇಟ್ ಮಾಡಿ ಕೊಡುತ್ತೆ. ಬರ್ತಿರೋರು ವೀಕ್ ಇದ್ರೆ ಇದು ವೇಕೆಂಟ್ ಕ್ರಿಯೇಟ್ ಮಾಡಲ್ಲ, ಅದೇ ಎಲ್ಲಿ ಖಾಲಿ ಇದೆಯೋ ಅಲ್ಲಿ ಹೋಗಿ ಬಾಂಡ್ ಆಗುತ್ತೆ. That is what the first point he says, that central metal atom or ion of a complex provides a suitable number of vacant orbitals to ligands to form coordination compounds. Okay na? Second point to ಇಲ್ಲಿ ನಿಮಗೆ second point. So ಈ ರೀತಿ vacancy create ಆದಮೇಲೆ, vacant orbitals create ಆದಮೇಲೆ, so these vacant orbitals of central metal atom,
vacant orbitals of central metal atom. Central metal atom. So central metal atom in a vacant orbitals, ಏನು suitable number of vacant orbitals provide ಮಾಡಿದೆ central metal atom. ಈ suitable number of vacant orbitals of central metal atom undergo hybridization. Undergo hybridization to form. First PUC hybridization ನೆನಪಿದೆಯಲ್ಲ, intermixing of atomic orbitals of same atom having nearly same energy, so to form equal number of orbitals containing equivalent energy, and these orbitals are nothing but hybrid orbitals. First PUC ನಲ್ಲಿ ಹೇಳಿದ್ದೆ ನಾನು, covalent bond ಹೇಳುವಾಗ ಹೇಳಿದ್ದೆ ನಾನು, ಹೈಬ್ರಿಡೈಸೇಷನ್ ಅನ್ನೋ ಒಂದು ಕಾನ್ಸೆಪ್ಟ್ಗೆ ಹೇಳಿದ್ದೆ ನಾನು. ಅಟೋಮಿಕ್ ಆಟಮ್ಸ್ ಅಲ್ಲಿ ಇರ್ತಕ್ಕಂಥ ಅಟೋಮಿಕ್ ಆರ್ಬಿಟಲ್ಸ್ ಒಂದಕ್ಕೊಂದಕ್ಕೆ ಇಂಟರ್ಮಿಕ್ಸ್ ಆಗಿಬಿಟ್ಟು, ಓಕೆನಾ, ಯಾಕೆಂದ್ರೆ ಡಿಫ್ರೆಂಟ್ ಎನರ್ಜಿ ಇರುತ್ತೆ ಅದರಲ್ಲಿ. ಇಂಟರ್ಮಿಕ್ಸ್ ಆದ್ಮೇಲೆ ಹೊಸದಾಗಿ ಕ್ರಿಯೇಟ್ ಆಗಿರೋ ಆರ್ಬಿಟಲ್ಸ್ ನ ಹೈಬ್ರಿಡ್ ಆರ್ಬಿಟಲ್ಸ್ ಕರಿತೀವಿ. ಇದರಲ್ಲಿ ಈಕ್ವಿವ್ಯಾಲೆಂಟ್ ಎನರ್ಜಿ ಇರುತ್ತೆ. 1s3p ಮಿಕ್ಸ್ ಆದ್ರೆ sp3 ಹೈಬ್ರಿಡೈಸೇಷನ್, 1s2p ಮಿಕ್ಸ್ ಆದ್ರೆ sp2 ಹೈಬ್ರಿಡೈಸೇಷನ್, 1s1p ಮಿಕ್ಸ್ ಆದ್ರೆ sp ಹೈಬ್ರಿಡೈಸೇಷನ್, 1s3p 1d ಮಿಕ್ಸ್ ಆದ್ರೆ sp3d, 1s3p 2d ಮಿಕ್ಸ್ ಆದ್ರೆ sp3d2. ಹೇಳಿದ್ದೆ ನಾನು, ಹೈಬ್ರಿಡೈಸೇಷನ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೆ ಫಸ್ಟ್ ಇಯರ್ ನಲ್ಲಿ, ನೆನಪಿದೆಯಲ್ಲ ನಿಮಗೆ. ಸೊ ಅದೇ ರೀತಿ ಈ ವೇಕೆಂಟ್ ಆರ್ಬಿಟಲ್ಸ್ ಏನ್ ಮೆಟಲ್ ಕ್ರಿಯೇಟ್ ಮಾಡಿಕೊಟ್ಟಿದೆ, ಈ ವೇಕೆಂಟ್ ಆರ್ಬಿಟಲ್ಸ್ ನ ಏನಾಗ್ತವೆ, ಇಂಟರ್ಮಿಕ್ಸ್ ಆಗ್ಬಿಟ್ಟು ಹೈಬ್ರಿಡೈಸೇಷನ್ ಗೆ ಒಳಗಾಗ್ಬಿಟ್ಟು ಇಟ್ ಫಾರ್ಮ್ಸ್ ಹೈಬ್ರಿಡ್ ಆರ್ಬಿಟಲ್ಸ್. ಇಟ್ ಫಾರ್ಮ್ಸ್ hybrid orbitals having equivalent energy. What is the second point here? Vacant orbitals of central metal atom undergo hybridization to form hybrid orbitals having equivalent energy. ಏನು ಸೆಂಟ್ರಲ್ ಮೆಟಲ್ ಆಟಮ್ ವೇಕೆಂಟ್ ಆರ್ಬಿಟಲ್ಸ್ ನ ಕ್ರಿಯೇಟ್ ಮಾಡಿ ಕೊಟ್ಟಿತ್ತು, ಆ ಕ್ರಿಯೇಟ್ ಮಾಡಿ ಕೊಟ್ಟಿರ್ತಕ್ಕಂಥ ವೇಕೆಂಟ್ ಆರ್ಬಿಟಲ್ಸ್ ಒಂದಕ್ಕೊಂದಕ್ಕೆ ಇಂಟರ್ಮಿಕ್ಸ್ ಆಗಿಬಿಟ್ಟು ಸೊ ಹೈಬ್ರಿಡ್ ಆರ್ಬಿಟಲ್ಸ್ ನ ಫಾರ್ಮೇಶನ್ ಮಾಡ್ಕೊಳ್ಳುತ್ತೆ ಕಂಟೈನಿಂಗ್ ಈಕ್ವಾಲೆಂಟ್ ಎನರ್ಜಿ. ಓಕೆನಾ. ಸೊ ನೆಕ್ಸ್ಟ್ ಮೂರನೇ ಪಾಯಿಂಟ್ ಹೇಳ್ತಾನೆ. ಸೊ ದೀಸ್ ಹೈಬ್ರಿಡ್ ಆರ್ಬಿಟಲ್ಸ್, ಬಂದಿರುವಂತ ಹೈಬ್ರಿಡ್ ಆರ್ಬಿಟಲ್ಸ್, ಸೊ ಫಾರ್ಮೇಶನ್ ಹೈಬ್ರಿಡೈಸೇಷನ್ ಆಗಿ ಫಾರ್ಮೇಶನ್ ಆಗಿರುವಂತಹ ಹೈಬ್ರಿಡ್ ಆರ್ಬಿಟಲ್ಸ್ ಓವರ್ಲ್ಯಾಪ್ಸ್ ವಿತ್ ದ orbitals of ligand. Overlaps with the orbitals of ligand. Ligand ಅಲ್ಲಿ ಇರುವಂತಹ ಆರ್ಬಿಟಲ್ಸ್ ಗೆ ಓವರ್ಲ್ಯಾಪ್ with the orbitals of the ligand containing pair of electron. ಸೊ ಲಿಗ್ಯಾಂಡ್ ಅಲ್ಲಿ ಇರುವಂತಹ ಆರ್ಬಿಟಲ್ ಗೆ ಈ ಹೈಬ್ರಿಡ್ ಆರ್ಬಿಟಲ್ ಹೋಗಿ ಓವರ್ಲ್ಯಾಪ್ ಆಗುತ್ತೆ. ಲಿಗ್ಯಾಂಡ್ ಅಲ್ಲಿ ಸಾಕಷ್ಟು ಆರ್ಬಿಟಲ್ಸ್ ಇರುತ್ತೆ, ಆದ್ರೆ ಯಾವ ಆರ್ಬಿಟಲ್ ನಲ್ಲಿ ಪೇರ್ ಆಫ್ ಎಲೆಕ್ಟ್ರಾನ್ ಇದೆಯೋ ಅಥವಾ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇದೆಯೋ ಆ ಆರ್ಬಿಟಲ್ ಗೆ ಹೋಗಿ ಏನ್ ಮಾಡ್ಕೊಳುತ್ತೆ, ಓವರ್ಲ್ಯಾಪ್ ಮಾಡ್ಕೊಳ್ಳುತ್ತೆ. ವಾಟ್ ಇಸ್ ದ ಥರ್ಡ್ ಪಾಯಿಂಟ್ ಹಿಯರ್? ದೀಸ್ ಹೈಬ್ರಿಡ್ ಆರ್ಬಿಟಲ್ಸ್ ಓವರ್ಲ್ಯಾಪ್ಸ್ ವಿತ್ ದ ಆರ್ಬಿಟಲ್ಸ್ ಆಫ್ ಲಿಗ್ಯಾಂಡ್ ಕಂಟೈನಿಂಗ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಫೋರ್ತ್ ಪಾಯಿಂಟ್ ಬಂದು geometry of the molecule. Geometry of the molecule ಅಥವಾ geometry of the complex. Geometry of the complex depends on coordination number and hybridization. Geometry, coordination number and hybridization. Geometry and hybridization. Coordination number and hybridization. ಸೊ ನಿಮಗೆ ಫಸ್ಟ್ ಮೆಟಲ್ ವೇಕೆಂಟ್ ಆರ್ಬಿಟಲ್ಸ್ ನ ಕ್ರಿಯೇಟ್ ಮಾಡಿಕೊಡುತ್ತೆ. ಆ ವೇಕೆಂಟ್ ಆರ್ಬಿಟಲ್ಸ್ ಹೈಬ್ರಿಡೈಸೇಷನ್ ಗೆ ಇನ್ವಾಲ್ವ್ ಆಗಿ ಹೈಬ್ರಿಡ್ ಆರ್ಬಿಟಲ್ಸ್ ಬರುತ್ತೆ. ಆ ಹೈಬ್ರಿಡ್ ಆರ್ಬಿಟಲ್ಸ್ ಹೋಗಿ ಲಿಗ್ಯಾಂಡ್ಸ್ ಜೊತೆಗೆ ಓವರ್ಲ್ಯಾಪ್ ಆಗಿಬಿಟ್ಟು ನಿಮಗೆ ಕೋಆರ್ಡಿನೇಷನ್ ಬಾಂಡ್ ಫಾರ್ಮೇಶನ್ ಮಾಡಿಕೊಡುತ್ತೆ. ಫೈನಲಿ ಜಿಯೋಮೆಟ್ರಿ ತಗೊಳ್ಳೋದಾದ್ರೆ, ಜಿಯೋಮೆಟ್ರಿ ಅಥವಾ ಸ್ಟ್ರಕ್ಚರ್ ತಗೊಳ್ಳೋದಾದ್ರೆ, ಈ ಜಿಯೋಮೆಟ್ರಿ ಅಥವಾ ಶೇಪ್ ಅಥವಾ ಸ್ಟ್ರಕ್ಚರ್ ಆಫ್ ದ ಕಾಂಪ್ಲೆಕ್ಸ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ? ಕೋಆರ್ಡಿನೇಷನ್ ನಂಬರ್ ಮತ್ತೆ ಹೈಬ್ರಿಡೈಸೇಷನ್ ಮೇಲೆ ಡಿಪೆಂಡ್ ಆಗಿದೆ. ಕೋಆರ್ಡಿನೇಷನ್ ನಂಬರ್ ಎಷ್ಟು, 4 6
ಆಮೇಲೆ ಹೈಬ್ರಿಡೈಸೇಷನ್ ಯಾವುದು SP3ನ DSP2ನ SP3D2ನ ಅಥವಾ D2SP3ನ ಯಾವ ಹೈಬ್ರಿಡೈಸೇಷನ್ ಇದೆಯೋ ಅಥವಾ ಯಾವ ಕೋಆರ್ಡಿನೇಷನ್ ನಂಬರ್ ಇದೆಯೋ ಇವೆರಡರ ಮೇಲೆ ಜಿಯೋಮೆಟ್ರಿ ಆಫ್ ದ ಮಾಲಿಕ್ಯೂಲ್ ಏನಾಗುತ್ತೆ ನಿಮಗೆ ಫಿಕ್ಸ್ ಆಗುತ್ತೆ. ಸೊ ಇಲ್ಲಿ ಒಂದು ಟೇಬಲ್ ಕೂಡ ಇದೆ, ಆ ಟೇಬಲ್ನ ನಾವು ನೋಡೋಣ. ಸೊ ಫಸ್ಟ್ ಕಾಲಮ್ ನಲ್ಲಿ ಕೋಆರ್ಡಿನೇಷನ್ ನಂಬರ್ ತಗೊಳ್ಳೋಣ. ಫಸ್ಟ್ ಕಾಲಮ್ ಅಲ್ಲಿ ಕೋಆರ್ಡಿನೇಷನ್ ನಂಬರ್, ಸೆಕೆಂಡ್ ಕಾಲಮ್ ಅಲ್ಲಿ ನಿಮಗೆ ಹೈಬ್ರಿಡೈಸೇಷನ್ ಅಂಡ್ ನೆಕ್ಸ್ಟ್ ಕಾಲಮ್ ಅಲ್ಲಿ ನಿಮಗೆ ಜಿಯೋಮೆಟ್ರಿ ತಗೊಳ್ಳೋಣ. ಓಕೆನಾ? ಸಪೋಸ್ ಕೋಆರ್ಡಿನೇಷನ್ ನಂಬರ್ ಆಫ್ ದ ಕಾಂಪ್ಲೆಕ್ಸ್ 4 ಇತ್ತು ಅಂತಿತ್ತು. ಕೋಆರ್ಡಿನೇಷನ್ ನಂಬರ್ ಆಫ್ ದ ಕಾಂಪ್ಲೆಕ್ಸ್ ಸಿಸ್ಟಮ್ 4 ಕೋಆರ್ಡಿನೇಷನ್ ನಂಬರ್ ಅಂದ್ರೆ ಮೀನಿಂಗ್ ಏನಪ್ಪಾ? 4 ಕೋಆರ್ಡಿನೇಷನ್ ನಂಬರ್ 4 ಅಂದ್ರೆ 4 ಕೋಆರ್ಡಿನೇಷನ್ ಬಾಂಡ್ಸ್ ಅಂತ ಹೇಳ್ಬಿಟ್ಟು, ಹೌದಾ? 4 ಕೋಆರ್ಡಿನೇಷನ್ ಬಾಂಡ್ಸ್ ಇರುತ್ತೆ. ಸೊ ಇದಕ್ಕೆ ಹೈಬ್ರಿಡೈಸೇಷನ್ ಬಂದು 2 ತರ ಹೈಬ್ರಿಡೈಸೇಷನ್ ಚಾನ್ಸ್ ಇದೆ. ಒಂದು SP3 ಹೈಬ್ರಿಡೈಸೇಷನ್ ಆಗ್ಬೋದು, ಇನ್ನೊಂದು DSP2 ಹೈಬ್ರಿಡೈಸೇಷನ್ ಆಗ್ಬೋದು. ಐದರ್ SP3 ಹೈಬ್ರಿಡೈಸೇಷನ್ ಆಗ್ಬೋದು, ಇಲ್ಲ DSP2 ಹೈಬ್ರಿಡೈಸೇಷನ್. ಸೊ ಯಾವುದೇ ಕಾಂಪ್ಲೆಕ್ಸ್ ಅಲ್ಲಿ ಕೋಆರ್ಡಿನೇಷನ್ ನಂಬರ್ 4 ಇದೆ ಅಂದ್ರೆ ಅದರ ಹೈಬ್ರಿಡೈಸೇಷನ್ ಏನಾಗಿರುತ್ತೆ? ಐದರ್ SP3 ಆಗಿರುತ್ತೆ, ಇಲ್ಲ DSP2 ಆಗಿರುತ್ತೆ. ಐದರ್ SP3 ಅಲ್ವಾ ಅಥವಾ DSP2. SP3 ಹೈಬ್ರಿಡೈಸೇಷನ್ ಆಗಿದ್ರೆ ಜಿಯೋಮೆಟ್ರಿ ಟೆಟ್ರಾಹೆಡ್ರಲ್ ಆಗುತ್ತೆ. SP3 ಹೈಬ್ರಿಡೈಸೇಷನ್ ಇದ್ರೆ ಜಿಯೋಮೆಟ್ರಿ ಏನಾಗುತ್ತಮ್ಮ? ಟೆಟ್ರಾಹೆಡ್ರಲ್ ಆಗುತ್ತೆ. DSP2 ಆಗಿದ್ರೆ ಸ್ಕ್ವೇರ್ ಪ್ಲೇನಾರ್. DSP2 ಆಗಿದ್ರೆ ಸ್ಕ್ವೇರ್ ಪ್ಲೇನಾರ್. ಸೊ ಯಾವ್ದಾದ್ರು ಮಾಲಿಕ್ಯೂಲ್ ನಲ್ಲಿ ಹೈಬ್ರಿಡೈಸೇಷನ್ SP3 ಆಗಿದ್ರೆ ಕೋಆರ್ಡಿನೇಷನ್ ನಂಬರ್ 4 ಇದ್ದು ಹೈಬ್ರಿಡೈಸೇಷನ್ SP3 ಆಗಿದ್ರೆ ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್ ಇರುತ್ತೆ. ಅದೇ ಕಾಂಪ್ಲೆಕ್ಸ್ ಅಲ್ಲಿ ಕೋಆರ್ಡಿನೇಷನ್ ನಂಬರ್ 4 ಇದ್ದು DSP2 ಹೈಬ್ರಿಡೈಸೇಷನ್ ಆಗಿದ್ರೆ ಸ್ಕ್ವೇರ್ ಪ್ಲೇನಾರ್ ಆಗುತ್ತೆ. ಸಪೋಸ್ ಕೋಆರ್ಡಿನೇಷನ್ ನಂಬರ್ 6 ಇದೆ ನಿಮಗೆ ಅಂತ ಇಟ್ಕೊಳ್ಳೋಣ. ಕೋಆರ್ಡಿನೇಷನ್ ನಂಬರ್ ಏನು? 6 ಇದೆ. ಈಗ ನಿಮಗೆ ಹೈಬ್ರಿಡೈಸೇಷನ್ಸ್ ಐದರ್ D2SP3 ಹೈಬ್ರಿಡೈಸೇಷನ್ ಆಗುತ್ತೆ, D2SP3 ಹೈಬ್ರಿಡೈಸೇಷನ್ ಅಥವಾ SP3D2 ಹೈಬ್ರಿಡೈಸೇಷನ್ ಆಗುತ್ತೆ. D2SP3 ಆಗ್ಬೋದು ಅಥವಾ SP3D2 ಹೈಬ್ರಿಡೈಸೇಷನ್ ಆಗ್ಬೋದು. ಈಗ ನಿಮ್ಮ ಜಿಯೋಮೆಟ್ರಿ ಬಂದು ಆಕ್ಟಾಹೆಡ್ರಲ್ ಆಗುತ್ತೆ. ಏನಾಗುತ್ತೆ? ಆಕ್ಟಾಹೆಡ್ರಲ್. ಅರ್ಥ ಆಗ್ತಿದ್ಯಾ? ಸೊ ದೀಸ್ ಆರ್ ದ ಪಾಯಿಂಟ್ಸ್ ವಿಚ್ ಆರ್ ಪ್ರೆಸೆಂಟ್ ಆನ್ ದ VBT. ಸೊ VBT ನಲ್ಲಿ ಯಾವ ರೀತಿ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಫಾರ್ಮೇಷನ್ ಆಯಿತು ಅಂತ ನೀವು ನೋಡಿದ್ರಿ. ಓಕೆನಾ? ಸೊ ಒಂದು ಕೋಆರ್ಡಿನೇಷನ್ ಬಾಂಡ್ ಫಾರ್ಮೇಷನ್ ಆಗಬೇಕಂದ್ರೆ ಲಿಗ್ಯಾಂಡ್ ಇದ್ರೆ ಸೆಂಟ್ರಲ್ ಮೆಟಲ್ ಆಟಮ್ ಅಲ್ಲಿ ಇರೋ ವೇಕೆಂಟ್ ಆರ್ಬಿಟಲ್ಗೆ ಎಲೆಕ್ಟ್ರಾನ್ಸ್ ಏನಾಗಬೇಕು? ಟ್ರಾನ್ಸ್ಫರ್ ಆಗಬೇಕು. ಅದಕ್ಕಿಂತ ಮುಂಚಿತವಾಗಲಿ ಫಸ್ಟ್ ಪಾಯಿಂಟ್ ಏನ್ ಹೇಳ್ತಾನೆ ಇಲ್ಲಿ? ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್ ಆಫ್ ದ ಕಾಂಪ್ಲೆಕ್ಸ್ provides suitable number of vacant orbitals to ligand to form coordination bond. ಅಂದ್ರೆ ಸೆಂಟ್ರಲ್ ಮೆಟಲ್ ಆಟಮ್ ಲಿಗ್ಯಾಂಡ್ಸ್ ಬಂದು ಬಾಂಡ್ ಫಾರ್ಮೇಷನ್ ಮಾಡ್ಕೊಳ್ಳೋದಕ್ಕೆ ಸೂಟಬಲ್ ನಂಬರ್ ಆಫ್ ವೇಕೆಂಟ್ ಆರ್ಬಿಟಲ್ಸ್ ನ ಪ್ರೊವೈಡ್ ಮಾಡಬೇಕು. ಎರಡನೇ ಪಾಯಿಂಟ್ ಅಲ್ಲಿ ಏನ್ ಹೇಳ್ತಾನೆ? ಏನು ಸೂಟಬಲ್ ನಂಬರ್ ಆಫ್ ವೇಕೆಂಟ್ ಆರ್ಬಿಟಲ್ಸ್ ಪ್ರೊವೈಡ್ ಮಾಡಿದ ಮೆಟಲ್, ಆ ಸೂಟಬಲ್ ನಂಬರ್ ಆಫ್ ವೇಕೆಂಟ್ ಆರ್ಬಿಟಲ್ಸ್ ಹೈಬ್ರಿಡೈಸೇಷನ್ ಗೆ ಇನ್ವಾಲ್ವ್ ಆಗಿ ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮೇಷನ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಪಾಯಿಂಟ್ ಏನ್ ಹೇಳ್ತಾನೆ? ಆ ಹೈಬ್ರಿಡ್ ಆರ್ಬಿಟಲ್ಸ್ ಲಿಗ್ಯಾಂಡ್ಸ್ ಇನ ಪೇರ್ ಆಫ್ ಎಲೆಕ್ಟ್ರಾನ್ ಇರುವಂತಹ ಆರ್ಬಿಟಲ್ಸ್ ಜೊತೆಗೆ ಏನಾಗುತ್ತೆ? ಓವರ್ಲ್ಯಾಪ್ ಆಗ್ಬಿಟ್ಟು ನಿಮಗೆ ಕೋಆರ್ಡಿನೇಷನ್ ಬಾಂಡ್ ಫಾರ್ಮೇಷನ್ ಮಾಡ್ಕೊಳ್ಳುತ್ತೆ. ಓವರ್ಲ್ಯಾಪ್ ಆದ್ಮೇಲೆ ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಆಗಿ ನಿಮಗೆ ಕೋಆರ್ಡಿನೇಷನ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಫೈನಲಿ ಫೋರ್ತ್ ಪಾಯಿಂಟ್ ವೆರಿ ಇಂಪಾರ್ಟೆಂಟ್. ಯಾವುದೇ ಒಂದು ಕಾಂಪ್ಲೆಕ್ಸ್ ಇನ ಜಿಯೋಮೆಟ್ರಿ, ಸ್ಟ್ರಕ್ಚರ್ ಅಥವಾ ಶೇಪ್ ಅದರ ಕೋಆರ್ಡಿನೇಷನ್ ನಂಬರ್ ಮತ್ತೆ ಹೈಬ್ರಿಡೈಸೇಷನ್ ಮೇಲೆ ಡಿಪೆಂಡ್ ಆಗಿದೆ. ಸಪೋಸ್ ಒಂದು ಕಾಂಪ್ಲೆಕ್ಸ್ ಇನ ಕೋಆರ್ಡಿನೇಷನ್ ನಂಬರ್ 4 ಆಗಿ ಅದರ ಹೈಬ್ರಿಡೈಸೇಷನ್ SP3 ಆಗಿದ್ರೆ ಇದರ ಸ್ಟ್ರಕ್ಚರ್ ಏನಾಗುತ್ತೆ? ಟೆಟ್ರಾಹೆಡ್ರಲ್ ಆಗುತ್ತೆ. ಅದೇ ಕೋಆರ್ಡಿನೇಷನ್ ನಂಬರ್ 4 ಇದ್ದು DSP2 ಹೈಬ್ರಿಡೈಸೇಷನ್ ಆಗಿದ್ರೆ ಸ್ಕ್ವೇರ್ ಪ್ಲೇನಾರ್. ನೋಡಿ, SP3 ಆದ್ರೆ ಟೆಟ್ರಾಹೆಡ್ರಲ್, DSP2 ಆದ್ರೆ ಸ್ಕ್ವೇರ್ ಪ್ಲೇನಾರ್. ಕೋಆರ್ಡಿನೇಷನ್ ನಂಬರ್ 6 ಇದ್ರೆ ಹೈಬ್ರಿಡೈಸೇಷನ್ ಐದರ್ D2SP3 ಆಗುತ್ತೆ ಅಥವಾ SP3D2 ಆಗುತ್ತೆ. ಯಾವ್ದಾದ್ರೂ ಆಗಿರ್ಲಿ, D2SP3 ನಾದ್ರೂ ಆಗ್ಲಿ, SP3D2 ನಾದ್ರೂ ಆಗ್ಲಿ, ಕೋಆರ್ಡಿನೇಷನ್ ನಂಬರ್ 6 ಇತ್ತು ಅಂದ್ರೆ ಕಂಪಲ್ಸರಿ ಜಿಯೋಮೆಟ್ರಿ ಏನು ಆಗ್ತಾ ಇದೆ. ಕೋಆರ್ಡಿನೇಷನ್ ನಂಬರ್ 4 ಇದ್ದಾಗ SP3 ಆದ್ರೆ ಟೆಟ್ರಾಹೆಡ್ರಲ್, DSP2 ಆದ್ರೆ ಸ್ಕ್ವೇರ್ ಪ್ಲೇನಾರ್.
ಕೋಆರ್ಡಿನೇಷನ್ ನಂಬರ್ 6 ಇದ್ದಾಗ ಐದರ್ DSP2 ಆಗಲಿ D2sp3 ಆಗಲಿ, ಐದರ್ D2sp3 ಆದ್ರೂ ಆಗಲಿ ಅಥವಾ sp3d2 ನಾದ್ರೂ ಆಗಲಿ, ಯಾವ್ದಾದ್ರು ಹೈಬ್ರಿಡೈಸೇಷನ್ ಆಗಲಿ, ಜಿಯೋಮೆಟ್ರಿ ಮಾತ್ರ ಆಕ್ಟಾಹೆಡ್ರಲ್. 6 ಇದ್ರೆ ಆಕ್ಟಾಹೆಡ್ರಲ್, ಕೋಆರ್ಡಿನೇಷನ್ ನಂಬರ್ 6 ಇದ್ರೆ ಆಕ್ಟಾಹೆಡ್ರಲ್. 4 ಇದ್ರೆ ಮಾತ್ರ ನೀವು ಹೈಬ್ರಿಡೈಸೇಷನ್ sp3 ಆದ್ರೆ ಟೆಟ್ರಾಹೆಡ್ರಲ್, DSP2 ಆದ್ರೆ ಸ್ಕ್ವೇರ್ ಪ್ಲೇನಾರ್. ಗೊತ್ತಾಗ್ತಿದೆಯಾ? ಆರ್ ಯು ಫಾಲೋಯಿಂಗ್ ವಾಟ್ ಐ ಆಮ್ ಸೇಯಿಂಗ್? ಸೊ ಇದಿಷ್ಟು VBT ಥಿಯರಿನ ಪಾಸ್ಟುಲೇಟ್ಸ್ ಆಗಿರುತ್ತೆ. ಸೊ ಈ ಪಾಸ್ಟುಲೇಟ್ಸ್ ಅಥವಾ ಪಾಯಿಂಟ್ಸ್ ನ ಇಟ್ಕೊಂಡು ನಾನು ಅವಾಗಲೇ ಏನು 5 ಕಾಂಪ್ಲೆಕ್ಸ್ ಬಂದಿದ್ದೆ. ಸೊ ಯಾವ್ಯಾವು? NiCl ಟೇಕನ್ 4 times -2, ಅದೇ ರೀತಿ NiCn ಟೇಕನ್ 4 times -2, ಅದೇ ರೀತಿ COF6 -3, CONH3 taken 6 times +3, ಅದೇ ರೀತಿ NiCO taken 4 times. ಇಷ್ಟು ಕಾಂಪ್ಲೆಕ್ಸಸ್ಗೆ 1 2 3 4 5 ಕಾಂಪ್ಲೆಕ್ಸ್ಗೆ ನೀವು ಜಿಯೋಮೆಟ್ರಿ, ಆಮೇಲೆ ಹೈಬ್ರಿಡೈಸೇಷನ್, ಅದಾದ್ಮೇಲೆ ಸ್ಟ್ರಕ್ಚರ್, ಇದು ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ಎಕ್ಸ್ಪ್ಲೈನ್ ಮಾಡೋದನ್ನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಅರ್ಥ ಆಗ್ತಿದೆಯಾ? ಎವ್ರಿ ಒನ್ ಆರ್ ಯು ಫಾಲೋಯಿಂಗ್ ವಾಟ್ ಐ ಆಮ್ ಸೇಯಿಂಗ್? VBT ಕಂಪಲ್ಸರಿ 3 ಮಾರ್ಕ್ಸ್ಗೆ ಬರುತ್ತೆ. ಪಾಸ್ಟುಲೇಟ್ಸ್ನ ಇದುವರೆಗೂ ಯಾವಾಗಲೂ ಕೇಳಿಲ್ಲ. ಈ ಮಾಲಿಕ್ಯೂಲ್ಸ್ನ ಕೊಟ್ಬಿಟ್ಟು ನಿಮಗೆ ಜಿಯೋಮೆಟ್ರಿ, ಹೈಬ್ರಿಡೈಸೇಷನ್, ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ಅಕೌಂಟ್ ಮಾಡ್ರಿ ಅಂತ ಹೇಳ್ಬಿಟ್ಟು 3 ಮಾರ್ಕ್ಸ್ಗೆ ಕೇಳ್ತಾನೆ. ಸೊ ಅದನ್ನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಯಾವ ರೀತಿ ಅದನ್ನ ನೀವು ಅಕೌಂಟ್ ಮಾಡೋದು ಅಂತ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಇವತ್ತಿನ ಕ್ಲಾಸಲ್ಲಿ ನಾವು ಆಪ್ಟಿಕಲ್ ಐಸೋಮೆರಿಸಮ್ಸ್ ಏನು ಅಂತ ನೋಡಿದ್ವಿ. ಜೊತೆಗೆ VBT ವೇಲೆನ್ಸ್ ಬ್ಯಾಂಡ್ ಥಿಯರಿನ 4 ಪಾಯಿಂಟ್ಸ್ನ ನೋಡಿದೀವಿ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್, 4 ಪಾಯಿಂಟ್ಸ್. ಇದರಲ್ಲಿ ಏನಿಲ್ಲ ಅಂತ ಏನಿಲ್ಲ. ಮೆಟಲ್ ಆಟಮು ವೇಕೆಂಟ್ ಆರ್ಬಿಟಲ್ಸ್ನ ಪ್ರೊವೈಡ್ ಮಾಡಿಕೊಡುತ್ತೆ. ಆ ವೇಕೆಂಟ್ ಆರ್ಬಿಟಲ್ಸ್ ಇಂಟರ್ಮಿಕ್ಸ್ ಆಗಿ ಹೈಬ್ರಿಡೈಸೇಷನ್ ಆಗಿಬಿಟ್ಟು ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮೇಷನ್ ಮಾಡ್ಕೊಳ್ಳುತ್ತೆ. ಆ ಹೈಬ್ರಿಡ್ ಆರ್ಬಿಟಲ್ಸ್ ಹೋಗ್ಬಿಟ್ಟು ಲಿಗ್ಯಾಂಡಿನ ಪೇರ್ಡ್ ಎಲೆಕ್ಟ್ರಾನ್ ಇರುವಂತಹ ಆರ್ಬಿಟಲ್ಗೆ ಓವರ್ಲ್ಯಾಪ್ ಆಗಿ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗಿ ಕೋಆರ್ಡಿನೇಷನ್ ಬಾಂಡ್ ಮಾಡ್ಕೊಳ್ಳುತ್ತೆ. ಸೊ ಫೈನಲಿ ಕೋಆರ್ಡಿನೇಷನ್ ಬಾಂಡ್ ಮಾಡ್ಕೊಂಡ್ಮೇಲೆ ಆ ಮಾಲಿಕ್ಯೂಲಿನ ಜಿಯೋಮೆಟ್ರಿ ಯಾವ್ದ್ರ ಮೇಲೆ ಡಿಸೈಡ್ ಆಗುತ್ತೆ? ಕೋಆರ್ಡಿನೇಷನ್ ನಂಬರ್ ಮತ್ತೆ ಹೈಬ್ರಿಡೈಸೇಷನ್ ಮೇಲೆ ಡಿಸೈಡ್ ಆಗುತ್ತೆ. ಕೋಆರ್ಡಿನೇಷನ್ ನಂಬರ್ 4 ಇಂಟು sp3 ಹೈಬ್ರಿಡೈಸೇಷನ್ ಇದ್ರೆ ಟೆಟ್ರಾಹೆಡ್ರಲ್ ಆಗುತ್ತೆ. ಕೋಆರ್ಡಿನೇಷನ್ ನಂಬರ್ 4 ಇಂಟು DSP2 ಹೈಬ್ರಿಡೈಸೇಷನ್ ಆದ್ರೆ ಸ್ಕ್ವೇರ್ ಪ್ಲೇನಾರ್ ಆಗುತ್ತೆ. ಕೋಆರ್ಡಿನೇಷನ್ ನಂಬರ್ 6 ಇದ್ರೆ ಯಾವ್ದಾದ್ರು ಹೈಬ್ರಿಡೈಸೇಷನ್ ಆಗಲಿ, D2sp3 ನಾದ್ರೂ ಆಗಲಿ, sp3d2 ನಾದ್ರೂ ಆಗಿರಲಿ, ಆಕ್ಟಾಹೆಡ್ರಲ್ ಸ್ಟ್ರಕ್ಚರೇ ಇರುತ್ತೆ. ಅರ್ಥ ಆಗ್ತಿದೆಯಾ? ಸೊ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಯಾವ ರೀತಿ ಈ ಜಿಯೋಮೆಟ್ರಿ ಮತ್ತೆ ಹೈಬ್ರಿಡೈಸೇಷನ್ ಮತ್ತೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ ದ ಮಾಲಿಕ್ಯೂಲ್ ಅಕೌಂಟ್ ಮಾಡೋದು ಈ ಕಾಂಪ್ಲೆಕ್ಸಸ್ಗೆ ಅಂತ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಸೊ ಇವತ್ತೇನು ಕ್ಲಾಸಲ್ಲಿ ನಾನು ಮಾಡಿದ್ದೀನೋ ಅದನ್ನು ನೀಟಾಗಿ ಬರೆದ್ಬಿಟ್ಟು ಅಸೈನ್ಮೆಂಟ್ನ ನೀವು ಗ್ರೂಪಿಗೆ ಸೆಂಡ್ ಮಾಡಿ. ಓಕೆನಾ? ಸೊ ಭಾಳಷ್ಟು ಜನ ರಾಕ್ಫೋರ್ಟ್ PU ಕಾಲೇಜಿನ ಹುಡುಗರು ಕೂಡ ಫಾಲೋ ಮಾಡಬೇಕು ಕ್ಲಾಸಸ್ನ. ಹಿಂದಿನ ಕ್ಲಾಸ್ನ ನೀವು ಏನು ಮಾಡ್ತಿದ್ರು ನನಗೆ ಗೊತ್ತಿಲ್ಲ. ಓಕೆನಾ? ಇವಾಗ ರನ್ನಿಂಗ್ ಆಗಿರ್ತಂಥ ಚಾಪ್ಟರ್ಸ್ನ ನೀವು ಫಾಲೋ ಮಾಡಬೇಕು. ನಿಮಗೆಲ್ಲ ಗ್ರೂಪ್ಸ್ ಕ್ರಿಯೇಟ್ ಮಾಡಿಕೊಟ್ಟಿದ್ದೀವಿ. ಆ ಗ್ರೂಪ್ಸಿಗೆ ಪ್ರೀವಿಯಸ್ ಆಲ್ರೆಡಿ ಕಂಪ್ಲೀಟ್ ಆಗಿರುವಂಥ ಚಾಪ್ಟರ್ನ ವಿಡಿಯೋಸ್ ಕೂಡ ಶೇರ್ ಮಾಡ್ತಾ ಇದ್ದೀವಿ. ಸೊ ಅವೆಲ್ಲವನ್ನು ನೀವು ಫಾಲೋ ಮಾಡ್ಕೊಳ್ಬೇಕು. ಅದು ಫ್ರೀ ಟೈಮ್ ಇದ್ದಾಗ ಫಾಲೋ ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆಯಾ? ಸೊ ಹಿಂದೆ ಆಗಿರುವಂಥ ಚಾಪ್ಟರ್ಸ್ ನೀವು ನೋಡಿಲ್ಲ ಅಂತಂದ್ರೆ ಆ ವಿಡಿಯೋಸ್ ಗ್ರೂಪಿಗೆ ಶೇರ್ ಮಾಡಿದೀವಿ. ಅದನ್ನ ನೀವು ಫ್ರೀ ಟೈಮಲ್ಲಿ ಫಾಲೋ ಮಾಡ್ಕೊಳ್ಳಿ. ಆರ್ ಯು ಫಾಲೋಯಿಂಗ್ ವಾಟ್ ಐ ಆಮ್ ಸೇಯಿಂಗ್? ಸೊ ಇವಾಗೇನು ರೆಗ್ಯುಲರ್ ಕ್ಲಾಸಲ್ಲಿ ವಿಡಿಯೋಸ್ ನಡೀತಾ ಇದೆಯೋ ಅದನ್ನ ಅಂತ ಟೈಮ್ ನೀವು ನೋಡ್ಕೊತಾ ಹೋಗಬೇಕು. ಆರ್ ಯು ಫಾಲೋಯಿಂಗ್ ಎವ್ರಿ ಒನ್? ಸೊ ನಮ್ಮ ಮಕ್ಕಳು ಯಾರಿದ್ದಾರೆ ಎಲ್ಲರೂ ಕೂಡ ಕರೆಕ್ಟಾಗಿ ವಿಡಿಯೋಸ್ ನೋಡಿ ನೀವು ಆಗಿರೋದನ್ನ ಬರ್ಕೊಳ್ಳಿ. ಬರ್ಕೊಂಡಿದ್ಮೇಲೆ ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ನನ್ನ ನಂಬರಿಗೆ ಫೋನ್ ಮಾಡಿ, ನೀವು ಕಾಲ್ ಮಾಡಿ. ಅರ್ಥ ಆಗ್ತಿದೆಯಾ? ಡೌಟ್ಸ್ ಇದ್ದರೆ ಕ್ಲಾರಿಫೈ ಮಾಡ್ಕೊಳ್ಳಿ. ಕೋಆರ್ಡಿನೇಷನ್ ಕಾಂಪೌಂಡ್ಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರು. ನಾನು ಇಲ್ಲಿವರೆಗೂ ಈಗ ಇಂಟ್ರೊಡಕ್ಷನ್ ಮಾಡಿದ್ದೀನಿ, ನಾಮಿನ್ಕ್ಲೇಚರ್ ಮಾಡಿದ್ದೀನಿ, ಟೈಪ್ಸ್ ಮಾಡಿದ್ದೀನಿ, ಐಸೋಮೆರಿಸಮ್ಸ್ ಮಾಡಿದ್ದೀನಿ, VBTದು ಪಾಸ್ಟುಲೇಟ್ಸ್ ಹೇಳಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಈ ಮಾಲಿಕ್ಯೂಲ್ಸ್ ಇಟ್ಕೊಂಡು ಇದರ ಜಿಯೋಮೆಟ್ರಿ, ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ಹೈಬ್ರಿಡೈಸೇಷನ್ಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ಅದಾದಮೇಲೆ ನಿಮಗೆ CFT ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಅಂತೇಳಿ ಒಂದು ಕಾನ್ಸೆಪ್ಟ್ ಬರುತ್ತೆ. ಸೊ ಅದಾದರೆ ನಿಮಗೆ ಈ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಚಾಪ್ಟರ್ ಮುಗಿಯುತ್ತೆ. ಓಕೆನಾ? ಸೊ ಫಾಲೋ ಆಲ್ ದ ಪಾಯಿಂಟ್ಸ್. ಕ್ಲಾಸಸ್ ನೋಡಿ, ನೋಟ್ಸ್ ಮಾಡ್ಕೊಳ್ಳಿ, ಅರ್ಥ ಆಗದೇ ಇರೋದನ್ನ ತಿಳ್ಕೊಳ್ಳಿ. ಓಕೆನಾ? ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.